ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮಲ್ಲಿ ಅತಿಥಿಯಾಗಿ ಬರೋರು ಸದಾ ಸುದ್ದಿಗಳಲ್ಲಿರ್ತಾರೆ ಮತ್ತೆ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಅತಿಥಿಯಾಗಿ ಬರ್ತಾ ಇರುವಂತವರು ಇವರು ಕಾಂಟ್ರವರ್ಸಿಗಳ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದ್ದಾರೆ. ಇವರು ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ, ಟಿವಿ ಚಾನೆಲ್ಗಳಲ್ಲಿ ನ್ಯೂಸ್ ಅಲ್ಲಿ ಕಬ್ಜಾ ಆಗಿದ್ದಾರೆ. ಇವರ ಕುರಿತಾಗಿ ಜನಗಳ ಮನಸ್ಸಿನಲ್ಲಿ ಸಾಕಷ್ಟು ಆರೋಪಗಳಿದೆ. ಇವತ್ತು ಆಪ್ಕೆ ಅದಾಲತ್ನಲ್ಲಿ ಸ್ಪಷ್ಟೀಕರಣ ತಗೊಳ್ಳೋಣ ಅವರ ವಿಚಾರವಾಗಿ. ಹಿಂದಿ ಫಿಲ್ಮ್ಗಳ ಐಟಮ್ ಗರ್ಲ್ ರಾಖಿ ಸಾವಂತ್ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಬೇಕು. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ನಫೀಜಾ ಅಲಿ ಅವರ ಅನುಮತಿ ಪಡಿತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಅದಾಲತ್ತನ್ನ ಈಗ್ಲೇ ಶುರು ಮಾಡಿ. ರಾಖಿ ಸಾವಂತ್, ನಾನು ನಿಮಗೆ ಮೊದಲಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಪ್ಕೆ ಅದಾಲತ್ನ ಡಿಗ್ನಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ನೀವು ಡೀಸೆಂಟ್ ಬಟ್ಟೆ ಹಾಕೊಂಡು ಬಂದಿದ್ದೀರಾ ಇವತ್ತಿನ ಕಾರ್ಯಕ್ರಮಕ್ಕೆ. ಆಕ್ಚುಲಿ ನನಗನ್ಸ್ತು ನೀವಿದ್ದೀರಲ್ಲ ಇಲ್ಲಿ, ನಾನು ಅದಕ್ಕೆ ಸೀರೆ ಹಾಕೊಂಡು ಹೋದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸ್ತು ನನ್ಗೆ. ಭಯದ ಕಾರಣನಾ? ತುಂಬಾ ಹೆದರ್ಕೊಂಡು ನನಗ್ ಗೊತ್ತಿಲ್ಲ ನೀವ್ ಏನ್ ಕೇಳ್ತೀರಾ ಅಂತ. ಅದಕ್ಕೆ ಅದಾಲತ್ಗೂ ಈ ತರ ಹಾಕೊಂಡ್ ಬಂದ್ರಾ ಅಂತ ಕೇಳಿದ್ರೆ ಅನ್ಕೊಂಡು ಬೆಟರ್ ಸ್ಯಾರಿ ಹಾಕೊಂಡ್ ಕಷ್ಟ ಏನು ಅಂತಂದ್ರೆ ಜನ ಗುರ್ತಿಸ್ತೇ ಹೋದ್ರೆ ನಿಮ್ಮನ್ನ. ಮೊಕದ್ದಮೆಯನ್ನ ಶುರು ಮಾಡೋಣ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ರಾಖಿ ಸಾವಂತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಐಟಮ್ ಗರ್ಲ್ ರಾಖಿ ಸಾವಂತ್ ಮೇಲಿರುವ ಆರೋಪವೆಂದರೆ ಪಾಪ್ಯುಲಾರಿಟಿಗೋಸ್ಕರ ಇವರು ವಲ್ಗ್ಯಾರಿಟಿಯ ಸಹಾಯ ತೆಗೆದುಕೊಂಡಿದ್ದಾರೆ ಎಂಬುದು. ರಾಖಿ, ನಿಮ್ಮ ಬಾಲ್ಯದ ವಿಚಾರವಾಗಿ ನಾವು ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂತಂದ್ರೆ ನೀವು ಇವತ್ತು ಹೇಗಿದ್ದೀರೋ ಹಾಗಿರ್ಲಿಲ್ಲ, ನೀವು ಸಾಕಷ್ಟು ದಪ್ಪ ಇದ್ರಿ ಅಂತ ಕೇಳ್ಪಟ್ಟೆ. ಹಾ, ತುಂಬಾ ಡುಮ್ಮಿ ಆಗಿದೆ ನಾನ್ ಚಿಕ್ಕವಳಿದ್ದಾಗ. ಹಾ, ತುಂಬಾನೇ ಆಗಿದೆ. ತುಂಬಾ ಇನ್ನೋಸೆಂಟು ಇದ್ದೆ, ಇವಾಗ್ಲೂ ಇದ್ದೀನಿ. ಮತ್ತೆ ಆದ್ರೆ ಹೇಗೆ ಸಮಯ ಚೇಂಜ್ ಆಗುತ್ತೋ ಹಾಗೆ ಮನುಷ್ಯನೂ ಚೇಂಜ್ ಆಗ್ತಾ ಇರ್ಬೇಕು. ಆದ್ರೆ ಡ್ಯಾನ್ಸ್ ಅಂತೂ ನಾನು ಚಿಕ್ಕವಳಿಂದಾನೇ ಮಾಡ್ತಿದ್ದೆ. ನಿಮ್ ತಂದೆಯವರು ಹೇಳ್ತಾ ಇದ್ರಂತೆ ಓದೋದ್ರ ಕಡೆ ಗಮನ ಕೊಡು, ಇವೆಲ್ಲ ಜೀವನದಲ್ಲಿ ಕೆಲ್ಸಕ್ಕೆ ಬರಲ್ಲ ಅಂತ. ತುಂಬಾ ಸ್ಟ್ರಿಕ್ಟ್ ಆಗಿದ್ರು ನಮ್ಮಪ್ಪ. ನಮ್ಮಮ್ಮ ಅಷ್ಟೇನ್ ಸ್ಟ್ರಿಕ್ಟ್ ಆಗಿರ್ಲಿಲ್ಲ, ಆದ್ರೆ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ಇದ್ರು. ಯಾವಾಗಾದ್ರೂ ಒಂದ್ ವೇಳೆ ಅವರು ನನ್ ಕನ್ನಡಿ ಮುಂದೆ ಡ್ಯಾನ್ಸ್ ಮಾಡಿದ್ ನೋಡಿದ್ರೆ ನಾನು ಕಪಾಳಕ್ ಹೊಡಿಸ್ಕೋಬೇಕಿತ್ತು ಅಥವಾ ತುಂಬಾ ಏನೇನೋ ಆಯ್ತು ನನ್ ಜೊತೆ. ಆದ್ರೆ ಅಪ್ಪನ್ನ ನೋಡ್ತಿದ್ದೆ. ಅವ್ರು ಒಂದ್ ವೇಳೆ ಇಲ್ಲ ಅಂದ್ರೆ ನಾನ್ ಡ್ಯಾನ್ಸ್ ಮಾಡ್ತಿದ್ದೆ ಕನ್ನಡಿ ಮುಂದೆ. ಒಂದ್ ವೇಳೆ ಅಪ್ಪ ಡ್ಯೂಟಿಯಿಂದ ಬಂದಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ನಾನು ಬೆಡ್ ಕೆಳಗ್ ಬಚ್ಚಿಟ್ಕೋತಿದ್ದೆ. ರಾಖಿ, ನೀವು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದಾಗ ಹೇಗೆ ಮಾಡ್ತಾ ಇದ್ರಿ ಅಂತಂದ್ರೆ ಯಾವುದೇ ಡಿಗ್ನಿಟಿನೂ ಕೂಡ ನೀವು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ನಾನು ಆತರ ಏನ್ ಡ್ಯಾನ್ಸ್ ಮಾಡ್ಬಿಟ್ಟೆ? ನನಗನ್ಸುತ್ತೆ ನಾನ್ ಏನೇ ಡ್ಯಾನ್ಸ್ ಮಾಡ್ತಾ ಇದ್ರು ಅದು ಇತ್ತೀಚೆಗಿನ ಲೇಟೆಸ್ಟ್ ಫ್ಯಾಷನ್. ಅದು ನಾನು ತುಂಬಾ ವೆಸ್ಟರ್ನೈಸ್ ಡ್ಯಾನ್ಸ್ ಮಾಡ್ತೀನಿ. ನನಗನ್ಸುತ್ತೆ ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಮತ್ತೆ ಬರೀ ನನ್ನ ಮಾತ್ರ ಕೇಳ್ಬೇಡಿ, ಇಲ್ಲಿ ಕೂತಿರೋ ಆಡಿಯನ್ಸ್ನು ಕೇಳಿ. ಅವರು ನನ್ ತುಂಬಾ ವಿಡಿಯೋಸ್ ನೋಡಿದ್ದಾರೆ. ತುಂಬಾ ಸ್ಟೈಲಿಶ್ ಆಗಿ ಡ್ಯಾನ್ಸ್ ಮಾಡ್ತೀನಿ ನಾನು. ರಾಖಿ, ಡ್ಯಾನ್ಸ್ ಮಾಡೋದು ಕೊರಿಯೋಗ್ರಾಫರ್ಸ್ ಹಾಗೆ ಸ್ಟೆಪ್ ಕೊಡ್ತಾರೆ ಸರ್. ಇಲ್ಲ, ನಿಮ್ಮ ಸ್ಟೆಪ್ಸ್ ಬಗ್ಗೆನೂ ಸಮಸ್ಯೆ ಇಲ್ಲ, ನಿಮ್ಮ ಕೊರಿಯೋಗ್ರಾಫರ್ ಬಗ್ಗೆನೂ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಡ್ಯಾನ್ಸ್ ಮಾಡೋದಕ್ಕೆ ನೀವು ಹಾಕೊಳ್ಳುವಂತ ಬಟ್ಟೆ ಬಗ್ಗೆ. ಇದೆಲ್ಲದೂ ನಮ್ಮಿಂದ ಮಾಡಿಸ್ತಾರೆ ಸರ್. ಹೇಗೆ ಕೊರಿಯೋಗ್ರಾಫರ್ ನಮಗ್ ಸ್ಟೆಪ್ ಕೊಡ್ತಾರಲ್ಲ, ಒಂದ್ ವೇಳೆ ನಮ್ಗೆ ಸೆಕ್ಸಿ ಸ್ಟೆಪ್ ಮಾಡ್ಬೇಕು ಅಂದ್ರೆ ಸಾರಿ ಅವ್ರು ನಮಗ್ ಹೇಳ್ತಾರೆ ಈ ತರ ಮಾಡ್ಬೇಕು ಅಂತ. ಆಗ್ಲೇ ನೀವ್ ಕಾಣಿಸ್ಕೊಳ್ಳೋದು, ಆಗ್ಲೇ ನಿಮ್ ವಿಡಿಯೋ ನೋಡೋದು. ಮತ್ತೆ ಕಾಸ್ಟ್ಯೂಮ್ ವಿಷಯಕ್ ಬಂದ್ರೆ ನಾನ್ ಯಾವ್ದೇ ಡೈರೆಕ್ಟರ್ ಕಾಲರ್ ಪಟ್ಟಿ ಹಿಡ್ಕೊಂಡ್ ಹೇಳಕ್ ಆಗಲ್ಲ ಅಲ್ವಾ ನನ್ಗೆ ಯಾಕೆ ಈ ತರ ಬಟ್ಟೆ ಕೊಡ್ತಿದೀರಾ ಅಂತ. ಇಷ್ಟು ಶಾರ್ಟ್ ಆಗಿರೋದು ನಾನ್ ಹೇಳ್ತೀನಿ ಸಲ್ವಾರಲ್ಲಿ ಡ್ಯಾನ್ಸ್ ಮಾಡ್ಸಿ, ಸ್ಯಾರಿಲ್ ಡ್ಯಾನ್ಸ್ ಮಾಡ್ಸಿ ಅಂತ. ಆದ್ರೆ ಅವ್ರು ಇಲ್ಲ ಅಂತಾರೆ, ನಿಮ್ಮನ್ ಯಾರು ನೋಡೋದೇ ಇಲ್ಲ ಅಂತಾರೆ. ಅವ್ರು ಹೇಳೋದ್ ಏನಂದ್ರೆ ನಾವಿಷ್ಟು ದುಡ್ಡು ಹಾಕ್ತಾ ಇದೀವಿ ನಿಮ್ ವಿಡಿಯೋಗೋಸ್ಕರ, ಫಿಲ್ಮ್ ಅಲ್ಲಿ ಇಷ್ಟು ದುಡ್ಡು ಹಾಕ್ತಿದೀವಿ, ಅದು ಓಡ್ಬೇಕಲ್ವಾ ಅಂತ ಹೇಳ್ತಾರೆ. ಅಂದ್ರೆ ಇದೇ ನಿಜವಾದ ಸತ್ಯ ಸರ್. ನಾನ್ ಇದನ್ನ ಫೇಸ್ ಮಾಡಾಗಿದೆ. ನಮಗಿಷ್ಟ ಇಲ್ಲ ಅಂದ್ರೂನು ಈ ತರ ಬಟ್ಟೆ ಹಾಕೋಬೇಕಾಗತ್ತೆ ಸರ್. ರಾಖಿ ನೋಡಿ, ವಿಡಿಯೋಗಳಲ್ಲಿ ಬಹುಶಃ ಡೈರೆಕ್ಟರು ಹೇಳಿರ್ಬೋದು ಅಂತ ಅನ್ಸುತ್ತೆ. ಆದ್ರೆ ನೀವು ಸ್ಟೇಜ್ ಶೋ ಮಾಡ್ತಿರಲ್ಲ, ಆಗ ನೀವೇ ಡಿಸೈಡ್ ಮಾಡ್ಬೋದಲ್ಲ ಯಾವ ಬಟ್ಟೆ ಹಾಕೋಬೇಕು ಅಂತ. ನಾನು ಕೋಲ್ಹಾಪುರ್ಗ್ ಹೋದಾಗ ಒಂದು ಗಲಾಟೆ ಆಗಿತ್ತಲ್ಲ, ಅದಕ್ಕಿಂತ ಮುಂಚೆ ತುಂಬಾ ಶೋಸ್ ಮಾಡಿದ್ದೆ. ನನ್ ಮೊದಲನೇ ಸಾಂಗ್. ನಿಮ್ಮ ವಿಡಿಯೋದ ಒಂದು ಫೋಟೋ ಈಗ ನನ್ನ ಹತ್ರ ಇದೆ. ಯಾವ ಏರ್ ಹೋಸ್ಟೆಸ್ ಈ ತರ ಬಟ್ಟೆ ಹಾಕೊಳ್ತಾರೆ ಸ್ವಲ್ಪ ಹೇಳಿ.
ಸರ್ ನನ್ ಡೈರೆಕ್ಟರ್ ಇದಾರೆ ರಾಹುಲ್ ಸೂದ್. ನಾನ್ ಚೆನ್ನಾಗಿ ಒಳಗಡೆ ಶರ್ಟ್ ಹಾಕೊಂಡ್ ಬಂದಿದ್ದೆ, ಆಮೇಲೆ ಅದ್ರ ಮೇಲೆ ಜಾಕೆಟ್ ಹಾಕೊಂಡಿದ್ದೆ, ಆಮೇಲೆ ಬಂದು ಫೋಟೋ ಶೂಟ್ ಮಾಡಿಸ್ತಾ ಇದ್ದೆ. ಅವ್ರು ಹೇಳಿದ್ರು ಮಜಾ ಬರ್ತಿಲ್ಲ ಅಂತ. ನಿಜ ಹೇಳ್ತೀನಿ, ಅವ್ರು ಹೇಳಿದ್ರು ಏನು ಕಾಣಿಸ್ತಿಲ್ಲ. ನಾನಂದೆ ವಾಟ್ ಡು ಯು ಮೀನ್ ಸರ್? ಅವ್ರು ಹೇಳಿದ್ರು ಹೋಲ್ಡ್ ದಿಸ್ ಯೋರ್ ಶರ್ಟ್ ಅಂಡ್ ಜಸ್ಟ್ ಪುಲ್ ಔಟ್ ಅಂಡ್ ಡೂ ಲೈಕ್ ದಿಸ್. ಸೊ ನಾನಂದೆ ಓಕೆ, ಬಿಕಾಸ್ ಐ ಹ್ಯಾವ್ ಟು ಲಿಸನ್ ಟು ಮೈ ಡೈರೆಕ್ಟರ್. ನನ್ ಡೈರೆಕ್ಟರ್ ಮಾತನ್ನ ನಾನ್ ಕೇಳ್ಬೇಕಾಗುತ್ತಲ್ಲ, ಯಾಕಂದ್ರೆ ಇದ್ರ ಡೈರೆಕ್ಟರ್ ಅವ್ರೇನೆ. ಸೊ ನಾನು ಅವ್ರು ಹೇಳ್ದಾಗೇನೆ ಹೀಗ್ ಮಾಡ್ದೆ. ಆಮೇಲೆ ನೋಡಿದ್ರೆ ಈ ತರ ಫೋಟೋ ಬಂದಿದೆ ಸರ್. ನಾನ್ ಏನ್ ಮಾಡ್ಲಿ ಹೇಳಿ? ನೀವು ಎಷ್ಟು ಇನೋಸೆಂಟ್ ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ ನೀವು ಡೈರೆಕ್ಟರ್ ಹೇಳಿದ್ದನ್ನ ಮಾಡಿದ್ದೀರಾ, ಅದರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿಲ್ಲ ಅಂತಿದ್ದೀರಿ. ಸರ್ ನನಗ್ ಗೊತ್ತಿತ್ತು ಇದ್ರ ಪರಿಣಾಮ ಏನಾಗುತ್ತೆ, ಯಾಕಂದ್ರೆ ಸರ್ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಒಬ್ಳೆ ಹುಡುಗಿ ಅಲ್ಲ ಸರ್, ಇದಕ್ಕೂ ಜಾಸ್ತಿ ವಲ್ಗರ್. ಅದು ಒಂದ್ ಮೂವಿ ಇದೆ, ಗೊತ್ತಿಲ್ಲ ಆ ಮೂವಿ ಹೆಸರು ತಗೋಬೇಕೋ ಬೇಡ್ವೋ ಅಂತ. ಆ ಹೀರೋಯಿನ್ ಇದಾಳಲ್ಲ, ಅವಳು ಫುಲ್ ನ್ಯೂಡ್ ಇದ್ದಾಳೆ ಸರ್. ಅವಳು ಇಡೀ ಬಾಡಿ ಮೇಲೆ ಟ್ಯಾಟೂ ಹಾಕೊಂಡಿದ್ದಾಳೆ. ಅದೇನು ಸರ್, ನಾನ್ ಆತರ ಏನ್ ಮಾಡಲ್ವಲ್ಲ. ನಂದ್ ಎಲ್ಲಾ ವಿಡಿಯೋಸ್ ನೋಡಿ ನೀವು, ಪರ್ದೇಸಿಯಾ ಇಂದ ಹಿಡಿದು ಹೋಟೋ ಪೇ ಐಸಿ ಬಾತ್ ಇಂದ ಹಿಡಿದು ಬುಡ್ಡಾ ಮಿಲ್ಗಿಯಾ ಮೊಹಬ್ಬತೆ ಮಿರ್ಚಿ ಎಲ್ಲಾ ಕ್ಲಾಸಿ ವಿಡಿಯೋ ಎಲ್ಲದೂ ಓಡ್ತಿದೆ. ನಾಟ್ ಬಿಕಾಸ್ ಆಫ್ ಮೈ ಶಾರ್ಟ್ ಕಾಸ್ಟ್ಯೂಮ್, ಬಿಕಾಸ್ ಆಫ್ ಮೈ ಡ್ಯಾನ್ಸ್, ನನ್ ಎಕ್ಸ್ಪ್ರೆಷನ್ ಇಂದಾಗಿ ಮತ್ತೆ ನನ್ ಟ್ಯಾಲೆಂಟ್ ಇಂದಾಗಿ ಸರ್. ಮತ್ ಇಲ್ಲಿ ನೋಡಿದ್ರೆ ಬರೀ ಅರ್ಧ ಗಂಟೆ ಸ್ಮೂಚ್ ಮಾಡ್ತಿರ್ತಾರೆ ಸರ್. ಈ ತರ ಎಲ್ಲಾ ಮೂವೀಸ್ಗಳಿದೆ, ಅಲ್ಲಿ ನಾವು ಸ್ಟಾಪ್ ಮಾಡ್ಬೇಕು ಸರ್. ನನಗನ್ಸಲ್ಲ ನಾನ್ ಏನು ತಪ್ಪು ಮಾಡಿದೀನಿ ಅಂತ. ನಿಮ್ಮ ವಿಡಿಯೋಗಳೇನಿದೆಯಲ್ಲ ಅದನ್ನ ಒಟ್ಟಿಗೆ ಫ್ಯಾಮಿಲಿಯವರೆಲ್ಲ ಜೊತೆಲಿ ಕೂತು ನೋಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ನಿಮ್ಗೆ? ಸರ್ ನೋಡ್ತಾರೆ, ನನ್ಗೆ ಫ್ಯಾಮಿಲಿಗಳಿಂದಾನೇ ಫೋನ್ ಕಾಲ್ ಬರುತ್ತೆ. ಅವ್ರಿಗೆ 2-3 ಮಕ್ಳಿದ್ದಾರೆ. ಅಲ್ಲಿ ಫೀಮೇಲ್ ಅವ್ರು ಹೇಳ್ತಾರೆ, ಓ ಮೈ ಗಾಡ್ ಯು ಆರ್ ಸೋ ಹಾಟ್. ಫೀಮೇಲ್, ಮೇಲಂತೂ ಬಿಟ್ಬಿಡಿ ಸರ್. ರಾಕಿ, ನೀವ್ ಹೇಳ್ದಾಗೆ ಎಲ್ಲ ಸರಿ ಇದೆ ಅಂತಂದ್ರೆ ಮತ್ತೆ ಈ ರೀತಿ ಯಾಕಾಯ್ತು? ನಾನ್ ಕೇಳ್ಪಟ್ಟೆ ನೀವು ಫರಾಹ್ ಖಾನ್ ಅವರ ಮೇಹುನಲ್ಲಿ ಕೆಲಸ ಮಾಡ್ಬೇಕಾದ್ರೆ, ನೀವು ಸೆಟ್ಟಿಂದ ವಾಪಸ್ ಬರ್ಬೇಕಾದ್ರೆ ನೀವು ಎಷ್ಟು ಚಿಕ್ಕ ಬಟ್ಟೆ ಹಾಕೊಂಡಿದ್ರಿ ಅಂದ್ರೆ ನೀವು ಮನೆಗ್ ಬರೋದಕ್ಕೆ ಬುರ್ಕಾ ಹಾಕೊಂಡ್ ಬರ್ಬೇಕಾಯ್ತು. ನಾನ್ ಯಾವಾಗ ಫರಾಹ್ ಖಾನ್ ಮೂವಿಗೆ ಆಡಿಷನ್ ಮಾಡಿದ್ನಲ್ಲ, ಆವಾಗ ಅವ್ರು ಹೇಳಿದ್ರು ನೀವು ಶಾರ್ಟ್ ಬಟ್ಟೆನ ಹಾಕೊಂಡ್ ಬರ್ಬೇಕು ಆಡಿಷನ್ ಕೊಡಕ್ಕೆ ಶಾರುಖ್ ಖಾನ್ ಮೂವಿಗೋಸ್ಕರ. ನಾನು ಇದಕ್ಕೂ ಮುಂಚೆ ಯಾವ ಮೂವಿನೂ ಮಾಡಿರ್ಲಿಲ್ಲ. ಬಿಲ್ಡಿಂಗ್ ಕೆಳಗಿಂದ ಹೇಗ್ ಇಳಿಲಿ ನಾನು ಶಾರ್ಟ್ ಡ್ರೆಸ್ ಹಾಕೊಂಡು? ಸೊ ನನಗ್ ಗೊತ್ತಿಲ್ಲ, ನಾನ್ ಬುದ್ಧಿ ಯೂಸ್ ಮಾಡ್ದೆ. ಶಾರ್ಟ್ ಡ್ರೆಸ್ ಹಾಕೊಂಡು ಅದ್ರ ಮೇಲ್ ಬುರ್ಕಾ ಹಾಕೊಂಡ್ಬಿಟ್ಟೆ. ಆಮೇಲೆ ಅನ್ಸ್ತು ನನ್ ಬಿಲ್ಡಿಂಗ್ ಇಂದ ಆರಾಮಾಗಿ ಹೋಗ್ಬೋದು. ಆಮೇಲೆ ನಾನ್ ಹೋಗಿ ಆಡಿಷನ್ ಕೊಟ್ಟಾಗ ಅಲ್ಲಿರೋರೆಲ್ಲ ಹೆದರ್ಕೊಂಡ್ಬಿಟ್ರು, ಇವಳು ಯಾಕೆ ಬುರ್ಕಾ ಹಾಕೊಂಡ್ ಬಂದಿದ್ದಾಳೆ ಅಂತ. ಮತ್ತೆ ಅವ್ರು ಹೇಳಿದ್ರು ಇಲ್ಲ ಅಲ್ಲ, ನೀವ್ ಮನೆಗ್ ಹೋಗಿ ಅಂತ. ನೋಡಿ ನಾನ್ ಫುಲ್ ಡ್ರೆಸ್ ಹಾಕಿದ್ದೆ, ಅವ್ರಿಗೆ ಗೊತ್ತಿರ್ಲಿಲ್ಲ ನಾನ್ ಶಾರ್ಟ್ ಡ್ರೆಸ್ ಹಾಕಿದ್ದೀನಿ ಒಳಗೆ ಅಂತ. ನಾನಂದೆ ಕ್ಯಾಮ್ರಾ ಶುರು ಮಾಡಿ ನಾನು ಆಡಿಷನ್ ಕೊಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ನಮ್ಗೆ ಟೀನೇಜ್ ಹುಡುಗಿ ಬೇಕು ಅಂತ, ಅವಳು ಸ್ವಲ್ಪ ಫ್ರೀ ಇರ್ತಾಳೆ, ಮೇಕಪ್ ಹಾಕ್ತಾಳೆ, ಮಿನಿ ಸ್ಕರ್ಟ್ ಹಾಕೋತಾಳೆ ಅಂತ. ನಾನಂದೆ ಸರ್ ನೀವ್ ಕ್ಯಾಮ್ರಾ ಶುರು ಮಾಡಿ. ಫರಾಹ್ ಖಾನ್ ಇದ್ರು, ಶಾರುಖ್ ಇದ್ರು. ಅವ್ರು ಅನ್ಕೊಂಡ್ರು ಇವಳು ತುಂಬಾ ಮಾತಾಡ್ತಿದ್ದಾಳೆ, ಆಡಿಷನ್ ತಗೊಂಡ್ ಕಳ್ಸೋಣ ಅಂತ. ಸರಿ ಅಂದ್ರು. ಕ್ಯಾಮ್ರಾ ಶುರು ಆದ ತಕ್ಷಣ ನಾನ್ ಬುರ್ಕಾ ತೆಗೆದ್ಬಿಟ್ಟೆ. ನೀವ್ ಯೋಚನೆ ಮಾಡಿ, ನಾನ್ ಐಬ್ರೋ ಮಾಡಿಲ್ಲ, ವ್ಯಾಕ್ಸಿಂಗ್ ಮಾಡಿಲ್ಲ. ನೆಕ್ಸ್ಟ್ ಡೇ ನಾನ್ ಫ್ಲೈಟ್ ತಗೊಂಡೆ ಇದೇ ಫಿಲ್ಮ್ಗೋಸ್ಕರ, ಜಸ್ಟ್ ಬಿಕಾಸ್ ಆಫ್ ಶಾರ್ಟ್ ಡ್ರೆಸ್. ದೇ ಸೆಲೆಕ್ಟೆಡ್ ಮೀ. ಹಾಗ್ ನೋಡಕ್ ಹೋದ್ರೆ ಇಡೀ ಫಿಲ್ಮ್ ಅಲ್ಲಿ ನನ್ ತುಂಬಾ ದೊಡ್ಡ ರೋಲ್ ಇತ್ತು. ಆದ್ರೆ ಶಾರುಖ್ ಖಾನ್ ಅವ್ರ ಫೈಟಿಂಗ್ ಇಂದ ನನ್ ರೋಲೇ ಕಟ್ಟಾಗೋಯ್ತು, ಬರೀ ಶಾರ್ಟ್ ಡ್ರೆಸ್ಸೇ ಕಾಣಿಸ್ತು. ಅಂದ್ರೆ ನೀವ್ ಹೇಳ್ತಾ ಇರೋದು ನಿಮ್ಮಂತ ಹುಡುಗಿರು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೆಲಸ ತಗೋಬೇಕು ಅಂತಂದ್ರೆ ಶಾರ್ಟ್ ಡ್ರೆಸ್ ಅನ್ನು ಹಾಕೊಂಡೇ ತಗೋಬೇಕು ಅಂತೀರಿ. ಇವತ್ ನನ್ಗೆ ಈ ಫಿಲ್ಮ್ ಇಂಡಸ್ಟ್ರಿಲಿ 5-6 ವರ್ಷ ಆಗಿದೆ. ಇವಾಗ ನನ್ಗೆ ಹೈಪ್ ಸಿಗ್ತಾ ಇದೆ, ಯಾಕಂದ್ರೆ ಕಳೆದ 4 ವರ್ಷದಿಂದ ನಾನ್ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಎಲ್ಲರ ಆಫೀಸ್ ಹತ್ರ ಹೋಗಿ ಆಡಿಷನ್ ಕೊಡ್ತಾ ಇದ್ದೀನಿ, ಫೋಟೋಸ್ ಕೊಡ್ತಿದ್ದೀನಿ. ಜನ ಕೆಟ್ ಮಾತಾಡ್ತಾರೆ, ಅದನ್ನ ಫೇಸ್ ಮಾಡಿ ಮನೆಗ್ ಬಂದು ಅಳ್ತಿರ್ತೀನಿ. ಆದ್ರೆ ನಮ್ಮಮ್ಮ ಹೇಳ್ತಾರೆ, ಯೋಚನೆ ಮಾಡ್ಬೇಡ ಮಗಳೇ, ಒಂದಲ್ಲ ಒಂದಿನ ನಿನ್ಗೆ ಒಳ್ಳೆ ಕೆಲ್ಸ ಸಿಗುತ್ತೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ನನ್ಗೆ ಹೀರೋಯಿನ್ ಜಾಬ್ ಸಿಕ್ಕಿಲ್ಲ ಅಂದ್ರೆ, ಯಾಕಂದ್ರೆ ನಾನ್ ಯಾವ ಕೆಟ್ಟ ಕೆಲ್ಸನೂ ಮಾಡಿಲ್ಲ, ಅದಕ್ಕೆ ಸಿಕ್ಕಿಲ್ಲ ನನ್ಗೆ. ಆದ್ರೆ ನಾನು ಸ್ಟ್ರಗಲ್ ಮಾಡಿ ಬಂದಿದ್ದೀನಿ. ವಿಡಿಯೋಸ್ ಮತ್ತೆ ಐಟಮ್ ಸಾಂಗ್ ಇಂದ ಸ್ಟಾರ್ಟ್ ಮಾಡ್ದೆ. ಸೊ ಬಾಸ್, ನಾನು ಕ್ಷಮೆ ಕೇಳ್ತೀನಿ ಈ ತರ ಮಾತಾಡ್ತಿರೋದಕ್ಕೆ. ನಾನ್ ಯಾರ್ದೋ ಜೊತೆ ಹೋಗಿ ಮಲ್ಗಿಲ್ಲ, ಆದ್ರೆ ನಾನ್ ಚಿಕ್ಕ ಬಟ್ಟೆ ಹಾಕೊಂಡು ಬಂದಿದ್ದೀನಿ ಮುಂದೆ. ಇದಂತೂ ಇದೆ. ನಾನು ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನೀವ್ ಹೇಳ್ತಾ ಇರೋದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಈ ತರದ ಆಫರ್ಸ್ ಬರುತ್ತೆ ಅಂದ್ರೆ, ಕಾಸ್ಟಿಂಗ್ ಕೌಚ್ ಬರುತ್ತೆ, ಇಂಥದ್ದನ್ನ ನೀವು ಒಪ್ಕೋಬೇಕಾಗತ್ತೆ ರೋಲ್ ಬೇಕು ಅಂತಂದ್ರೆ. ಹಾಗಾಗತ್ತೆ. ದೊಡ್ಡ ಡೈರೆಕ್ಟರ್ಸ್ ಮತ್ತೆ ದೊಡ್ಡ ಪ್ರೊಡ್ಯೂಸರ್ಸ್ ಆ ಥರ ಏನೂ ಮಾಡೋದಿಲ್ಲ. ಆದ್ರೆ ಸ್ವಲ್ಪ ಜನ ನಮ್ ಇಂಡಸ್ಟ್ರಿನ ಎಷ್ಟು ಹಾಳ್ ಮಾಡಿದಾರೆ ಅಂದ್ರೆ ಕೆಲವರು ಜನ ಇರ್ತಾರೆ, ಅವ್ರು ತುಂಬಾ ಹಾಳ್ ಮಾಡಿದಾರೆ. ಅದ್ರಲ್ಲಿ ಕೆಲವರು ಆಕ್ಟರ್ಸು ಇದಾರೆ. ಅವ್ರೆಲ್ಲಾರ್ನು ನಿಮ್ ಚಾನೆಲ್ ಅಲ್ಲೇ ತೋರ್ಸಿದ್ರು ಆ ಆಕ್ಟರ್ಸ್ದು ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ. ಸೊ ಕೆಲವ್ರು ಜನರು ಹಾಗೇ ಇದಾರೆ. ಸುಮಾರು ಜನ ಹುಡುಗಿರು ಎಲ್ಲೆಲ್ಲಿಂದಾನೋ ಬರ್ತಾರೆ ಕನ್ಸ್ಗಳನ್ನ ಕಟ್ಕೊಂಡು ಹೀರೋಯಿನ್ ಆಗಕ್ಕೆ ಅಥವಾ ಐಟಮ್ ಗರ್ಲ್ ಆಗೋದಕ್ಕೆ. ಸೊ ಅಲ್ಲಿ ಇವ್ರನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಈ ತರ ಕೆಟ್ಟ ಜನಗಳು, BC ಗ್ರೇಡ್ ಜನಗಳು ಇದಾರೆ. ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಆಕ್ಟಿಂಗ್ ನೋಡಕ್ ಇಷ್ಟ ಇಲ್ಲ ಅವ್ರಿಗೆ, ಡ್ಯಾನ್ಸ್ ನೋಡಕ್ ಇಷ್ಟ ಇಲ್ಲ, ಸ್ಕಿನ್ ಟೆಸ್ಟ್ ತಗೊಳ್ಳೋಣ ಅಂತ ಹೇಳ್ತಾರೆ. ಅದು ಸ್ಕ್ರೀನ್ ಟೆಸ್ಟು ಅಲ್ಲ, ಸ್ಕಿನ್ ಟೆಸ್ಟ್. ಏನಿದೆಲ್ಲ? ಹುಡುಗಿ ಪಾಪ ಬರ್ತಾಳೆ, ನೀವ್ ಕೆಲ್ಸ ಕೊಡಿ ನಮ್ಗೆ. ಅವಳು ಹೇಳ್ತಾಳೆ, ನಾನ್ ತುಂಬಾ ಟ್ಯಾಲೆಂಟೆಡ್ ಸರ್.
ಸೊ ಅವ್ರು ಹೇಳ್ತಾರೆ ಆಮೇಲೆ ನಿಮ್ದು ಟ್ಯಾಲೆಂಟ್ ಆಡಿಯನ್ಸ್ ಮುಂದೆ ಹೋಗುತ್ತೆ, ಮೊದಲು ನಮಗ್ ನಿಮ್ ಟ್ಯಾಲೆಂಟ್ ತೋರಿಸಿ ಅಂತ. ತಪ್ಪಲ್ವಾ ಇದು? ಆದ್ರೆ ರಾಕಿ, ನೀವು ಎಲ್ಲಾ ತಪ್ಪುಗಳನ್ನು ಅವ್ರ ಮೇಲೆ ಹಾಕ್ತಾ ಇದ್ದೀರಾ. ನೋಡಿ, ಹುಡುಗಿರು ಯಾವ ತರದ ಬಟ್ಟೆಗಳನ್ನ ಹಾಕೊಳ್ತಾರೆ, ಯಾವ ತರದ ಫೋಟೋಗಳನ್ನ ಅವ್ರ ಹತ್ರ. ಹುಡ್ಗಿರ್ ಪಾಪ್ದವ್ರಾಗಿರ್ತಾರೆ. ಆ ಹುಡ್ಗಿರು ಮೊದ್ಲು ಹಳ್ಳಿಯಿಂದ ಬಂದಾಗ ಲಂಗ ದಾವಣಿಲಿ 2 ಜಡೆ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ. ಬಾಂಬೆಗ್ ಬಂದು ಚೇಂಜ್ ಆಗ್ಬಿಡ್ತಾರೆ, ಶಾರ್ಟ್ ಡ್ರೆಸ್. ಫಿಲ್ಮ್ ಇಂಡಸ್ಟ್ರಿಲಿ ಇದೇ ನಡೆಯೋದು. ರಾಕಿ, ಇಲ್ಲಿ ಆಡಿಯನ್ಸ್ ಅಲ್ಲಿ ಏನ್ ಜನಗಳು ಕೂತಿದಾರಲ್ಲ, ನಾವು ಅವ್ರನ್ನೇ ಕೇಳೋಣ. ಅವ್ರಿಗೆ ಯಾವ್ದು ವಲ್ಗರ್ ಅಂತ ಅನ್ಸುತ್ತೆ. ಯಾರ್ಯಾರಿಗೆ ವಲ್ಗರ್ ಅಂತ ಅನ್ಸುತ್ತೋ ಅವರು ನಿಮ್ಮ ಕೈಗಳನ್ನ ಮೇಲೆಕೆತ್ತಿ. ರಾಕಿ, ನೋಡಿ, ಇದೇ ಜನಗಳು ಡಿಸೈಡ್ ಮಾಡ್ತಾರೆ ಯಾವುದು ಸತ್ಯ, ಯಾವುದು ಸುಳ್ಳು ಸರ್, ಅಂತ. ಇದು ತುಂಬಾ ತಪ್ಪು. ಎಲ್ಲರೂ ನನ್ ವಿಡಿಯೋಸ್ ನೋಡ್ತಾರೆ, ಎಲ್ಲರಿಗೂ ನನ್ ಫೋಟೋಸ್ ಬೇಕು. ತಪ್ಪು ಇದು. ಪಾಲಿಟಿಕ್ಸ್ ಇದು. ನಿಮಗ್ ಗೊತ್ತಿದ್ಯಾ, ಬನಾರಸ್ನಲ್ಲಿ ಸೀರೆಗಳನ್ನ ತಯಾರು ಮಾಡ್ತಾರಲ್ಲ, ವೆಂಡರ್ಸ್ ಇದಾರಲ್ಲ, ಅವರು ನಿಮ್ಗೋಸ್ಕರ ಸೀರೆಗಳನ್ನ ಕಳಿಸ್ಕೊಟ್ಟಿದ್ರು. ಮೈ ಗಾಡ್, ನನಗ್ ಗೊತ್ತಿಲ್ಲ. ಅಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನ್ಯೂಸ್ ಪ್ರಿಂಟ್ ಆಗಿತ್ತು. ಏನು ಅಂತಂದ್ರೆ, ನಾವಿದನ್ನ ರಾಕಿ ಸಾವಂತ್ ಕಳಿಸ್ಕೊಡ್ತಾ ಇದ್ದೀವಿ, ಯಾಕಂದ್ರೆ ಆಕೆ ಪೂರ್ತಿಯಾಗಿ ಬಟ್ಟೆ ಮುಚ್ಕೊಳ್ಳಿ ಅಂತ. ನೋಡಿ ಸರ್, ನಂಗೆ ಆತರ ಸಿನಿಮಾ ಮಾಡಕ್ಕೂ ಇಷ್ಟ ಇದೆ. ಸಂಜಯ್ ಲೀಲಾ ಬನ್ಸಾಲಿ ನನ್ನ ಸೈನ್ ಮಾಡಿದ್ರೆ ಅವ್ರು ನನಗ್ ಸೀರೆನೇ ಹಾಕ್ಸೋದು. ಅವ್ರು ನನಗ್ ಶಾರ್ಟ್ ಡ್ರೆಸ್ ಹಾಕ್ಸಲ್ಲ. ಡೈರೆಕ್ಟರ್ಗೆ ಡಿಫ್ರೆನ್ಸ್ ಇರುತ್ತೆ ಸರ್. ಇವಾಗ ನಾನು ಮಹೇಶ್ ಭಟ್ ಅವ್ರ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನ್ ಏನ್ ಹಾಕೋತೀನಿ ಅಂತ ನೀವೇ ಹೇಳಿ ಇವಾಗ. ಇವತ್ತಿನ ತನಕ ನಿಮ್ಗೆ ಅಂತ ಡೈರೆಕ್ಟರ್ ಸಿಕ್ಕಿಲ್ವಾ? ನನಗ್ ಸಿಕ್ಕಿಲ್ಲ ಸರ್. ನೀವ್ ನಿಜ ಹೇಳ್ತೀನಿ, ಇಲ್ಲಿವರೆಗೂ ಯಾವ ಡೈರೆಕ್ಟರು ಹಾಗೆ ಸಿಕ್ಕಿಲ್ಲ. ನನ್ಗೆ ಸೀರೆ ಉಟ್ಕೊಳ್ಳಿ, ನಾನ್ ನಿಮ್ಮನ್ನ ಸಿನಿಮಾಗ್ ತಗೋತೀನಿ ಅಂತ ಹೇಳ್ದೋರು ಯಾರು ಹೇಳಿಲ್ಲ ನನ್ಗೆ. ನಂದು ಅಖಿಯಾನ ಮಾರ್ ಎಷ್ಟು ಒಳ್ಳೆ ಸಾಂಗ್ ಆಗಿತ್ತು. ಅಖಿಯಾನ ಮಾರ್, ನೀವ್ ನನ್ನ ನಂಬಿ ಪ್ರೀತೀಶ್ ನಂದಿ ಸರ್ ಇದಾರಲ್ಲ, ನಾನ್ ಕೇಳ್ದೆ ವೇರ್ ಇಸ್ ಮೈ ಕಾಸ್ಟ್ಯೂಮ್. ನನ್ಗೆ ಹ್ಯಾಂಗರ್ ಅಲ್ಲಿ ಬರೀ 2 ಪೀಸ್ ಕಾಣಿಸ್ತಾ ಇತ್ತು. ನನಗ್ ಭಯ ಆಯ್ತು. ನಾನಂದೆ, ನಾನು ಇದನ್ ಹೇಗ್ ಹಾಕೊಳ್ಳಿ? ಆದ್ರೆ ನನ್ಗೆ ಹಾಕೋಬೇಕಾಯ್ತು, ಯಾಕಂದ್ರೆ ಸಾಂಗ್ ವಾಸ್ ವೆರಿ ನೈಸ್. ಮತ್ತೆ ನಾನ್ ಹಾಕೊಳ್ಳಿಲ್ಲ ಅಂದಿದ್ರೆ ಬೇರೆ ಯಾರಾದ್ರೂ ಹಾಕೋತಿದ್ರು. ನಾನ್ ಯಾಕೆ ನನ್ ಕೆಲ್ಸ ಬಿಡ್ಬೇಕು? ಆದ್ರೆ ವಲ್ಗಾರಿಟಿ ನಿಮ್ಮ ಡಾನ್ಸ್ ನಲ್ಲಿ, ನಿಮ್ಮ ಬಟ್ಟೆನಲ್ಲಿ ಇದೆ ಅಲ್ವಾ? ಮತ್ತೆ ನಿಮ್ಮ ಪಾಪ್ಯುಲಾರಿಟಿಗೋಸ್ಕರ ನೀವು ವಲ್ಗಾರಿಟಿನ ನಿರಂತರವಾಗಿ ಬಳಸ್ತಾ ಇದ್ದೀರಾ. ನಾನೀ ಮಾತನ್ನ ಒಪ್ಕೋತೀನಿ. ನಾನು ತುಂಬಾನೇ ಶಾರ್ಟ್ ಕಾಸ್ಟ್ಯೂಮ್ ಹಾಕೊಂಡಿದೀನಿ. ಮುಂದೆ ಇಷ್ಟು ಶಾರ್ಟ್ ಕಾಸ್ಟ್ಯೂಮ್ನ ನಾನು ಹಾಕೊಳ್ಳಲ್ಲ. ನೀವಿದನ್ನ ಪಬ್ಲಿಕ್ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀರಾ? ಹಾ. ರಾಕಿ, ನೀವು ಹಾಕೊಳ್ಳುವಂತ ಕಾಸ್ಟ್ಯೂಮ್ಗಳಿಂದ ಏನೆಲ್ಲ ಕಾಂಟ್ರವರ್ಸಿಗಳಾಗತ್ತೆ, ಏನೆಲ್ಲ ವಿವಾದಗಳಾಗತ್ತೆ, ಜನರು ಏನೆಲ್ಲ ಮಾತಾಡ್ಕೊಳ್ತಾರೆ, ಅದ್ರ ಬಗ್ಗೆ ಒಂದಷ್ಟು ಆರೋಪಗಳ ಪಟ್ಟಿ ನನ್ನ ಹತ್ರ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಇಂದ ವಾಪಸ್ ಬಂದಾಗ ನಾವು ರಾಕಿ ಸಾವಂತ್ ಅವರನ್ನ ಕೇಳೋಣ ಆ ಎಲ್ಲ ಕಾಂಟ್ರವರ್ಸಿಗಳ ಬಗ್ಗೆ, ಇವರ ಬಟ್ಟೆಯಿಂದ, ಇವರ ಡ್ಯಾನ್ಸ್ ಇಂದ, ಇವರ ಐಟಮ್ ಸಾಂಗ್ ಇಂದ ಕ್ರಿಯೇಟ್ ಆಗಿದ್ರ ಬಗ್ಗೆ. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಜನಪ್ರಿಯ ಐಟಮ್ ಗರ್ಲ್ ರಾಕಿ ಸಾವಂತ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ರಾಕಿ ಸಾವಂತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಐಟಮ್ ಗರ್ಲ್ ರಾಕಿ ಸಾವಂತ್ ಮೇಲಿರುವ ಆರೋಪವೆಂದರೆ ನ್ಯೂಸ್ನಲ್ಲಿ ಇರುವುದಕ್ಕೋಸ್ಕರ ಇವರು ಕಾಂಟ್ರವರ್ಸೀಸ್ ಕ್ರಿಯೇಟ್ ಮಾಡ್ಕೋತಾರೆ ಎಂಬುದು. ರಾಕಿ, ನಿಮ್ ಬಗ್ಗೆ ಪದೇ ಪದೇ ಮಾತುಗಳು ಕೇಳ್ಬರ್ತಾ ಇರುತ್ತೆ. ನೀವು ಬೇಕು ಅಂತಾನೆ ನ್ಯೂಸ್ನಲ್ಲಿರ್ತೀರಿ, ಪಬ್ಲಿಸಿಟಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇರ್ತೀರಿ. ಮತ್ತೆ ಇದೇ ಕಾರಣಕ್ಕೆ ನಿಮ್ಮನ್ನ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಿರ್ಚಿ ಸಾವಂತ್ ಅಂತ ಕರೀತಾರೆ. ನಾನ್ ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಿಮ್ ಬ್ರದರ್ ಒಂದು ಸಿನಿಮಾ ಮಾಡಿದ್ರು. ಆ ಫಿಲ್ಮಲ್ಲಿ ನೀವು ಡ್ಯಾನ್ಸ್ ಮಾಡ್ತೀರಿ. ಆ ಸಿನಿಮಾದಲ್ಲಿರೋ ಹಾಡಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರಲ್ಲ, ಆ ಡ್ರೆಸ್ ಅಲ್ಲಿ ಕಾಯಿನ್ಗಳಿದೆ. ಮತ್ತೆ ಶಿವಸೇನೆಯ ಕಾರ್ಯಕರ್ತರು ಹೇಳ್ತಾರೆ, ಕನಿಷ್ಠ ಪಕ್ಷ ನಮ್ಮ ರಾಷ್ಟ್ರ ಚಿಹ್ನೆಗೆ ಇಂಥ ಅವಮಾನ ಆಗ್ಬಾರ್ದು ಅಂತಾರೆ. ಬಾಂಬೆಲ್ ಎಷ್ಟು ಬಿಯರ್ ಬಾರ್ ಇದೆ, ಅಲ್ಲಿ ದುಡ್ಡು ಹಾರಾಡುತ್ತೆ. ಆವಾಗ ಅವಮಾನ ಆಗೋದಿಲ್ವಾ? ನಾನಂತೂ ಆ ಕಾಯಿನ್ಸ್ ಇದೆಯಲ್ಲ, ಆ ಪೂರ್ತಿ ಕಾಸ್ಟ್ಯೂಮ್ ಇದೆ. ಆ ಕಾಸ್ಟ್ಯೂಮ್ ಮೇಲೆ ನನ್ ಬ್ರದರ್ ಕಾಸ್ಟ್ಯೂಮ್ ನ ಅಂಟಿಸಿದಾನೆ. ಯಾಕಂದ್ರೆ ಸಿನಿಮಾದ ಹೆಸರು ಹಾಟ್ ನೋಡಿ, ಮನಿ. ನಿಮ್ಮ ಜೊತೆಗೆ ಯಾವುದೇ ಒಂದು ವಿಡಿಯೋ ಆಗ್ಲಿ, ಒಂದು ಸಿನಿಮಾ ಆಗ್ಲಿ, ಹಾಟ್ ಶಬ್ದ ಬಂದೇ ಬರುತ್ತೆ. ನಿಮ್ ಬ್ರದರ್ ಒಂದು ಸಿನಿಮಾ ಮಾಡ್ತಾರೆ, ಅದರ ಹೆಸರು ಕೂಡ ಹಾಟ್ ಮನಿ. ನಿಜ ಹೇಳ್ಬೇಕು ಅಂದ್ರೆ ಇಡೀ ದಿನ ನಾನ್ ಕಾಸ್ಟ್ಯೂಮ್ ಹಾಕೊಂಡ್ ಹೀಗ್ ನಿಂತಿದ್ದೆ. ಒಂದೊಂದೇ ಕಾಯಿನ್ಸು ಬೀಳ್ತಾ ಹೋಗ್ತಾ ಇತ್ತು. ಆದ್ರೂ ನಾನು ಅದನ್ನ ಅಂಟಿಸ್ಕೊತಾ ಇದ್ದೆ. ನನಗ್ ಗೊತ್ತು ಹಾಗ್ ಮಾಡ್ಬಾರ್ದಾಗಿತ್ ನಾನು, ಅದ್ ಚೆನ್ನಾಗಿಲ್ಲ ಅಂತ. ಆದ್ರೆ ಅದು ಸೆನ್ಸರ್ ಅಲ್ಲಿ ಕಟ್ ಆಗಿದೆ. ಅದನ್ನ ಈಗ ಸಿನಿಮಾದಲ್ಲಿ ತೋರಿಸ್ತಾ ಇಲ್ಲ. ನಿಮ್ಮ ಸೀನ್ ಏನಿತ್ತಲ್ಲ, ಅದನ್ನ ಸೆನ್ಸರ್ ಅವರು ಕಟ್ ಮಾಡ್ತಾರೆ. ಮತ್ತೆ ನೀವು ಯಾವ ಶೋಗಳನ್ನ ಮಾಡ್ತಿರೋ ಅದನ್ನ ಮುಂಬೈ ಪೊಲೀಸ್ನವರು ಕಟ್ ಮಾಡ್ತಾರೆ. ನೀವು ಯಾವಾಗೆಲ್ಲ ಸ್ಟೇಜ್ ಶೋ ಮಾಡೋದಕ್ಕೆ ಅಂತ ಹೋಗ್ತಿರೋ ಅವಾಗೆಲ್ಲ ಪೊಲೀಸ್ನವರು ಅದನ್ನ ತಡೀತಾರೆ. ಇದು ತುಂಬಾ ತಪ್ಪು ಸರ್. ಅವ್ರು ಮಾಡಿರೋದು ತುಂಬಾ ತಪ್ಪು ಮಾಡಿದ್ದಾರೆ. ನನ್ಗೆ ಮಹಾರಾಷ್ಟ್ರ ಪೊಲೀಸ್ ಮೇಲೆ ತುಂಬಾ ಸಿಟ್ಟಿದೆ. ನೋಡಿ, ಪರ್ಫಾರ್ಮೆನ್ಸ್ ಮಾಡೋದು ನನ್ಗೆ ಕಾನ್ಸ್ಟಿಟ್ಯೂಷನಲ್ ರೈಟ್. ಅದು
ಪೊಲೀಸ್ದು ರಿಯಾಕ್ಷನ್ ಅದು ನನಗೋಸ್ಕರ, ಅದು ತುಂಬಾ ಅನ್ಕಾನ್ಸ್ಟಿಟ್ಯೂಷನಲ್. ನೋಡಿ ರಾಕಿ, ಇದು ಮೊದಲನೇ ಸಲ ಶುರುವಾಗಿದ್ದು ಕೊಲ್ಲಾಪುರದಲ್ಲಿ. ನೀವಲ್ಲಿ ಶೋ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಂದು ಮಾತಿದೆ. ನೀವು ಎಷ್ಟು ಚಿಕ್ಕ ಬಟ್ಟೆ ಹಾಕೊಂಡಿದ್ರಿ ಅಂದ್ರೆ ಅದು ಬಹಳ ಮಾದಕವಾಗಿತ್ತು. ನನಗೆ ಖಂಡಿತ ಅನ್ಸಲ್ಲ ನಾನು ಬಟ್ಟೆನ ಕಮ್ಮಿ ಹಾಕಿದ್ದೆ ಅಂತ. ನೋಡಿ, ಆ ಕೊಲ್ಲಾಪುರ್ ಶೋನ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಮ್ಮ ಹತ್ರ ಇದೆ. ಬಹುಶಃ ನೀವು ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚಿಕ್ಕ ಬಟ್ಟೆ ಹಾಕೊಂಡಿದ್ರಿ ಅವತ್ತು ನೀವು. ನಾನು ಸ್ವಲ್ಪ ಡೀಪ್ ನೆಕ್ ಹಾಕೊಂಡಿದ್ದೆ, ಅದನ್ನು ಕೂಡ ಆರ್ಗನೈಸರ್ ಮಾಡಿಸಿದ್ದು. ಸ್ವಲ್ಪ ಡೀಪ್ ನೆಕ್ ಅಲ್ಲ, ನೀವು ನೋಡಿ ಎಷ್ಟು ಡೀಪ್ ಆಗಿತ್ತು ಅಂತ. ನೀವೀಗ ಇದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ತೀರಾ? ಇದಂತೂ ತುಂಬಾನೇ ಡೀಪ್ ಇದೆಯಲ್ಲ. ಸರ್, ಈ ಕ್ಯಾಮ್ರಾ ಇಟ್ಟಿದಾರಲ್ಲ ಆಂಗಲ್, ಅದು ಝೂಮ್ ಮಾಡಿ ಇಟ್ಟಿದ್ದಾರೆ. ಇದ್ ಬೇಕು ಅಂತಾನೆ ಝೂಮ್ ಅಲ್ಲೇ ಮಾಡಿದ್ದಾರೆ. ನಾನೇನ್ ಹೇಳ್ತೀನಿ ಅಂದ್ರೆ, ನಾನ್ ಪರ್ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದೀನಿ, ಮತ್ ನನ್ ಆಡಿಯನ್ಸ್ ಅಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಆಡಿಯನ್ಸ್ಗೆ ಏನು ಕಾಣಿಸೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಹಾ ಅಲ್ಲಿ ರಾಖಿ ಸಾವಂತ್ ಡ್ಯಾನ್ಸ್ ಮಾಡ್ತಿದ್ದಾಳೆ, ಅಲ್ಲಿ ರಾಖಿ ಸಾವಂತ್ ದೂರದಲ್ಲಿ ಕಾಣಿಸ್ತಿದ್ದಾಳೆ. ಅಂದ್ರೆ ಒಂದ್ ಸ್ಟೇಜ್ ಮತ್ತೆ ಆಡಿಯನ್ಸ್ ಮಧ್ಯದಲ್ಲಿ ಮಾಡ್ಬೇಕಾದ್ರೆ ಜನಗಳಿಗೆ ಕಾಣಿಸೋದಿಲ್ಲ, ಒಪ್ಕೋತೀನಿ. ಆದ್ರೆ ನೀವು ರೆಡಿ ಆಗ್ಬೇಕಾದ್ರೆ ನಿಮ್ಗಂತೂ ಕಾಣಿಸುತ್ತೆ ಅಲ್ವಾ? ಸರ್, ನಾನು ಒಪ್ಕೋತೀನಿ. ನಾನ್ ಮುಂಚೆನೆ ಹೇಳಿದೀನಿ ಸ್ವಲ್ಪ ಡೀಪ್ ನೆಕ್ ಇತ್ತು. ಆದ್ರೆ ಅಗೇನ್ ಈ ಕಾಸ್ಟ್ಯೂಮ್ನ ನಾನ್ ಮಾಡ್ಸಿರ್ಲಿಲ್ಲ. ಯಾವ ಬ್ರ್ಯಾಂಡ್ಗೆ ನಾನು ಹ್ಯಾಬಿಟ್ 5000 ನ ಪ್ರಮೋಟ್ ಮಾಡ್ತಿದ್ನಲ್ಲ, ಅವ್ರು ನನಗೆ ಒಂದು ಲೆಹೆಂಗಾ, ಜಾಕೆಟ್, ಅಂದ್ರೆ ಒಂದು ಸಾಂಗ್ಗೆ 3 ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಿತ್ತು. ಅಂದ್ರೆ ಹ್ಯಾಬಿಟ್ 5000 ಸ್ಕರ್ಟ್, ಜಾಕೆಟ್ ಮತ್ತದು ಪದೇ ಪದೇ ಅದೇ ಕಾಸ್ಟ್ಯೂಮ್ ಇಟ್ಟಿದ್ರು ಅವರು. ಸೊ ನಾನಂದೆ ಓಕೆ, ಯಾಕಂದ್ರೆ ಆಡಿಯನ್ಸ್ ತುಂಬಾ ದೂರ ಇದ್ರು, ಹತ್ರನೂ ಇರ್ಲಿಲ್ಲ. ನೋಡಿ, ಡೈರೆಕ್ಟರ್ ನಿಮಗೆ ಬಟ್ಟೆ ಕೊಡ್ತಾರೆ, ಕೆಲವೊಮ್ಮೆ ನಿಮ್ಮ ಬ್ರದರ್ ಬಟ್ಟೆಗೆ ಕಾಯಿನ್ ಅನ್ನ ಅಂಟಿಸ್ತಾರೆ, ಕೆಲವೊಮ್ಮೆ ಆರ್ಗನೈಸರ್ ನಿಮಗೆ ಬಟ್ಟೆ ಕೊಡ್ತಾರೆ. ನಿಮ್ದು ಯಾವುದೇ ತಪ್ಪು ಇಲ್ಲ ಅಲ್ವಾ? ಸರ್, ನಾನ್ ತುಂಬಾ ಇನ್ನೋಸೆಂಟ್, ನಂದು ಯಾವುದೇ ತಪ್ಪು ಇಲ್ಲ. ನನ್ಗೆ ಯಾವ ಬಟ್ಟೆ ಕೊಡ್ತಾರೋ ಅದನ್ನ ಹಾಕೊಂಡ್ಬಿಡ್ತೀನಿ. ನೋಡಿ, ಜನ ನಿಮ್ಗೆ ಏನ್ ಬಟ್ಟೆ ಕೊಡ್ತಾರೋ ಅದನ್ನ ಹಾಕೊಳ್ತೀರಿ, ಮತ್ತೆ ಪೊಲೀಸ್ನವರು ನಿಮ್ಮನ್ನ ತಡೆದು ಬಿಡ್ತಾರೆ. ಇದ್ರಲ್ಲಿ ನಿಮ್ ಸಮಸ್ಯೆ ಏನು? ನಾಸಿಕ್ನಲ್ಲಿ ನಿಮ್ಮ ಪ್ರೋಗ್ರಾಮ್ನ ಸಲುವಾಗಿ ಒಂದು ಹೊಡೆದಾಟ ನಡೆಯುತ್ತೆ, ಮತ್ತೆ ಜಗಳ ಆಗತ್ತೆ. ಯಾಕಂದ್ರೆ ಅಲ್ಲಿ ಮಾದಕತೆ ಇತ್ತು, ವಲ್ಗಾರಿಟಿ. ಇಲ್ಲ ಸರ್, ಈ ಮಾತು ತುಂಬಾನೇ ತಪ್ಪು, ನಾನ್ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ, ನಮ್ ಶೋ 2 ಗಂಟೆದಾಗಿತ್ತು. ಆದ್ರೆ ಆಡಿಯನ್ಸ್ ನನ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಆಡಿಯನ್ಸ್ ಕೂಗಾಡ್ತಿದ್ರು, ವಿ ವಾಂಟ್ ಒನ್ಸ್ ಮೋರ್ ಅಂತ ಕೂಗಾಡ್ತಿದ್ರು. ಮತ್ತೆ ಆರ್ಗನೈಸರ್ಸ್ ಪರ್ಮಿಷನ್ ತಗೊಂಡಿರ್ಲಿಲ್ಲ, ಯಾಕಂದ್ರೆ ಕೋರ್ಟ್ ಇಂದ ರೂಲ್ ಇತ್ತು ನಮ್ಗೆ ನಾವು 2 ಅವರ್ ಮಾತ್ರ ಪರ್ಫಾರ್ಮ್ ಮಾಡ್ಬೇಕು ಅಂತ. ಆದ್ರೆ ಆಡಿಯನ್ಸ್ ಕೂಗ್ತಿದ್ರು, ವಿ ವಾಂಟ್ ಮೋರ್ ಪರ್ಫಾರ್ಮೆನ್ಸ್. ಆಡಿಯನ್ಸ್ಗಳು ಇಷ್ಟು ಕಾಸ್ಟ್ಲಿ ಟಿಕೆಟ್ ತಗೊಂಡ್ ಬರ್ತಾರೆ, 2-3 ಸಾವಿರ ಕೊಟ್ಟು ನನ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ. ಮೊದಲನೇ ಸಲ 35,000-40 ಸಾವಿರ ಆಡಿಯನ್ಸ್ ನನ್ ಶೋ ನೋಡೋದಕ್ಕೆ. ಒಬ್ರ ಮೇಲೆ ಒಬ್ರು ಬೀಳ್ತಾ ಇದಾರೆ, ರಾಖಿನ ಹೇಗಾದ್ರೂ ಮಾಡಿ ನೋಡೋಣ ಅಂತ. ಯುನೋ ಸರ್, ಅಲ್ಲಿ ಆಮೇಲೆ ಜಗಳ ಆಗ್ಬಿಡುತ್ತೆ. ಪೊಲೀಸ್ ಹೇಗೆ ಕಂಟ್ರೋಲ್ ಮಾಡ್ತಾರೆ? ಅಲ್ಲಿ ತುಂಬಾ ಜಗಳ ಆಗುತ್ತೆ, ಮತ್ತೆ ಪೊಲೀಸ್ ಮತ್ತೆ ಆಡಿಯನ್ಸ್ ಮೇಲೆ. ಆಮೇಲೆ ಎಲ್ಲ ನೋಡಿದ್ರೆ ನನ್ ಮೇಲ್ ಬಂದ್ಬಿಡುತ್ತೆ, ಮತ್ತೆ ನನ್ ಸ್ಕರ್ಟ್ ಮೇಲ್ ಬಂದ್ಬಿಡುತ್ತೆ. ರಾಖಿ ಸಾವಂತಿಂದ ಇಲ್ಲಿ ಜಗಳ ಆಯ್ತು ಅಂತ, ಅದಕ್ಕೆ ಶೋನ ನಿಲ್ಸಿ ಅಂತ. ಪೊಲೀಸ್ ಕೆಲ್ಸ ಪ್ರೊಟೆಕ್ಷನ್ ಮಾಡೋದಲ್ವಾ? ನನ್ನ ಪ್ರೊಟೆಕ್ಷನ್ ಮತ್ತೆ ಆಡಿಯನ್ಸ್ ದೂನು. ಅಲ್ಲಿ ಬರೋ ಆಡಿಯನ್ಸ್ ನ ಪ್ರವೋಕ್ ಮಾಡ್ತೀರಾ, ಜಗಳ ಮಾಡಿಸ್ತೀರಾ, ಪೊಲೀಸ್ನವ್ರು ನಿಮ್ಗೆ ಪ್ರೊಟೆಕ್ಷನ್ ಕೊಡ್ಬೇಕು. ಸರ್, ನಾನ್ ಏನು ಪ್ರವೋಕ್ ಮಾಡ್ತಿರ್ಲಿಲ್ಲ, ನಾನ್ ಬರೀ ಡ್ಯಾನ್ಸ್ ಮಾಡ್ತಾ ಇದ್ದೆ. ಇವತ್ ನನ್ನ ಜನ ಕಂಡು ಹಿಡಿಯೋದೇ ನನ್ ಡ್ಯಾನ್ಸ್ ಇಂದಾಗಿ ಅಷ್ಟೇ, ಮತ್ತೆ ನನ್ ಎಕ್ಸ್ಪ್ರೆಷನ್. ನೀವ್ ಒಂದ್ ವೇಳೆ ರಾಖಿ ಸಾವಂತ್ ನ ಶೋ ಕರೀತೀರಾ ಅಂದ್ರೆ ರಾಖಿ ಸಾವಂತ್ ಭಜನೆ ಮಾಡ್ತಾಳ? ಸರ್, ನನ್ನ ಬುಕ್ ಮಾಡಿದ್ದಾರೆ ಒಂದ್ ಐಟಮ್ ಗರ್ಲ್ ಆಗಿ. ಎಲ್ಲರಿಗೂ ಗೊತ್ತಿದೆ ನಾನೊಬ್ಳು ಐಟಮ್ ಗರ್ಲ್ ಅಂತ. ನೀವವ್ರನ್ನ ಶೋ ಕರ್ದಿದ್ದೀರಾ ಅಂದ್ರೆ, ಸೊ ಅಫ್ಕೋರ್ಸ್ ನಾನು 15 ನಿಮಿಷ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಉಸಿರಾಡದೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ ನಾನು. ಸೊ ನನಗೆ ಆ ಟೈಮಲ್ಲಿ ಗೊತ್ತಾಗಲ್ಲ, ನಾನ್ ಬಗ್ದಾಗ ನನ್ ಕ್ಯಾಮ್ರಾ ಎಲ್ ಝೂಮ್ ಮಾಡ್ತಿದ್ದೆ, ನಾನ್ ಸುಮ್ನೆ ಡ್ಯಾನ್ಸ್ ಮಾಡ್ತಿರ್ತೀನಿ. ನೋಡಿ, ಅದಕ್ಕೆ ಪೊಲೀಸ್ನವ್ರಿಗೆ ಅನ್ಸುತ್ತೆ ನಿಮ್ಮ ಕಾರ್ಯಕ್ರಮಗಳೇನಾದ್ರು. ಪೊಲೀಸಿಗೆ ಅನ್ಸುತ್ತೆ ನಾನ್ ತುಂಬಾ ಹಾಟ್ ಇದೀನಿ ಅಂದ್ರೆ ಇದೀನಿ. ಹಾಗಿದ್ದಾಗ ಅವ್ರು ನನ್ನೂ ಪ್ರೊಟೆಕ್ಟ್ ಮಾಡ್ಬೇಕು, ಪಬ್ಲಿಕ್ನೂ ಅಷ್ಟೇ. ಹಾಗೇನೆ ನನ್ ಶೋ ಸ್ಟಾಪ್ ಮಾಡಬಾರ್ದಲ್ವಾ? ಪಬ್ಲಿಕ್ ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತಾನೆ ನಿಮ್ಮ ಶೋಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ.
ಹಾಗೇನೂ ಇಲ್ಲ ಸರ್. ನಾನು ಮುಂಚೆನೂ ಹೇಳ್ದ ಹಾಗೆ ನಾನು ಬೇಕಾದ್ರೆ ಬರ್ದ್ಬಿಟ್ಕೊಡ್ತೀನಿ. ನಾನು ಎಲ್ಲೇ ಪರ್ಫಾರ್ಮ್ ಮಾಡಿದ್ರು ಶಾರ್ಟ್ ಡ್ರೆಸ್ ಹಾಕೊಳ್ಳಲ್ಲ, ಕಂಪ್ಲೀಟ್ ಆಗಿ ಬಟ್ಟೆ ಹಾಕೋತೀನಿ. ಆದ್ರೆ ವಲ್ಗಾರಿಟಿ, ಅಸಭ್ಯತೆ ಕೇವಲ ನಿಮ್ ಶೋಗಳಲ್ಲೇ ಯಾಕಿರುತ್ತೆ? ಇಲ್ಲ ಸರ್, ನನ್ಗಂತೂ ಯಾವ್ದೇ ಆಂಗಲ್ ಇಂದ ವಲ್ಗರ್ ಅನ್ಸ್ತಿಲ್ಲ, ಆಡಿಯನ್ಸ್ಗೂ ಅನ್ಸ್ತಾ ಇಲ್ಲ. ಬನ್ನಿ, ಹಾಗಿದ್ರೆ ಆಡಿಯನ್ಸ್ ಅನ್ನೇ ಕೇಳೋಣ. ನಿಮ್ಮ ಡ್ಯಾನ್ಸ್ ಬಗ್ಗೆ, ಅದರಲ್ಲಿರುವಂತ ವಲ್ಗಾರಿಟಿ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಬನ್ನಿ, ನಿಮ್ಮ ಶೋಗಳ ಬಗ್ಗೆ. ಹಾ, ಕಲ್ಪನಾ ಚಾವ್ಲಾ, ಮೇಧಾ ಪಾಟ್ಕರ್, ಅರುಂಧತಿ ರಾಯ್ ಅವರು ಭಾರತೀಯ ನಾರಿಯನ್ನ ಪ್ರಪಂಚದಲ್ಲೇ ಒಂದು ಹಿರಿಮೆಯಾಗಿ ತೋರಿಸ್ಕೊಂಡಿದ್ದಾರೆ. ಆದ್ರೆ ನೀವು ಮಾಡುವಂತ ಹಾಡುಗಳು ಅದನ್ನ ಹಾಳ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಇದ್ರಲ್ಲಿ ನಿಮ್ಮ ದೋಷ ಎಷ್ಟಿದೆ ಅಂತ ಹೇಳ್ತೀರಾ ನೀವು? ನಾನು ಕೂಡ ಒಂದು ಹೊಸ ಟ್ರೆಂಡ್ ತರ್ತಿದ್ದೀನಲ್ಲ. ನಾನು ಕೂಡ ಏನೋ ಹೊಸದನ್ನ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಲ್ಲ ಮ್ಯಾಮ್. ನೀವು ದೇಶದ ಹೆಸರನ್ನ ಉಳಿಸ್ತಾ ಇದ್ದೀರಾ ಅಂತ? ನಾನೇನು ಮಾಡಿಲ್ಲ. ಜನಕ್ ನಾನು ಹಾಟ್ ಅನ್ಸ್ತೀನಿ ಅಂದ್ರೆ ನಾನೇನ್ ಮಾಡ್ಲಿ? ರಾಕಿ, ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾನು ಕೇಳ್ಪಟ್ಟೆ ನಿಮ್ಮ ಕಾರ್ಯಕ್ರಮವನ್ನ ದುಬೈನಲ್ಲೂ ಕೂಡ ಸ್ಟಾಪ್ ಮಾಡಿದಾರಂತೆ. ಅಲ್ಲೂ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ನಿಲ್ಸಿದ್ರು. ದುಬೈಯಲ್ಲಿ ನಾನು ಪರ್ಫಾರ್ಮ್ ಮಾಡ್ತಿದ್ದೆ. ಯಾರಿಗೋ ಅದೆಷ್ಟು ಧೈರ್ಯ ನೋಡಿ, ನಾನ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಬಂದು ನನ್ನ ಮುಟ್ಟಕ್ ನೋಡಿದ್ರು. ಅದಕ್ಕೆ ನಾನ್ ಕಪ್ಪಾಳಕ್ ಹೊಡ್ದೆ. ನೆಕ್ಸ್ಟ್ ಡೇ ನಾನ್ ಬ್ಲಾಕ್ ಲಿಸ್ಟ್ ಆದೆ. ನಾನ್ ಇಂಡಿಯನ್ ಹುಡುಗಿ, ನಿಮ್ ಹತ್ರ ಇಲ್ಲಿ ನಾನ್ ಬಂದು ಪರ್ಫಾರ್ಮ್ ಮಾಡ್ತಿದ್ದೀನಿ, ನೀವ್ ಸ್ಟೇಜ್ ಮೇಲೆ ಬಂದು ನನ್ ಬಾಡಿನ ಹೇಗ್ ಮುಟ್ಟಕ್ ಸಾಧ್ಯ? ನಾನ್ ಹೊಡ್ದೆ ಕಪ್ಪಾಳಕ್ಕೆ. ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಮಾಡ್ಕೊಳ್ಳಿ. ಆದ್ರೆ ನೋಡಿ, ಅದಾದ್ಮೇಲೆ ಸರ್ ಅವರು ಮತ್ತೆ ಮತ್ತೆ ಕರೆದ್ರು ನನ್ನ ಶೋ ನೋಡೋದಕ್ಕೆ. ಆಮೇಲೆ ಯಾರಿಗೂ ಧೈರ್ಯ ಬಂದಿಲ್ಲ ನನ್ನ ಬಂದ್ ಮುಟ್ಟೋದಕ್ಕೆ. ರಾಕಿ ನೋಡಿ, ನೀವು ಈಗಷ್ಟೇ ಹೇಳಿದ್ರಿ ಯಾರೋ ನಿಮ್ಮ ಮೈ ಮುಟ್ಟಿದ್ರು ಮತ್ತೆ ನೀವು ಅವ್ನ ಕೆನ್ನೆಗೆ ಹೊಡೆದ್ರಿ. ಆದ್ರೆ ನೋಡಿ, ನಮ್ಮ ಹತ್ರ ಒಂದು ಕ್ಲಿಪ್ಪಿಂಗ್ ಇದೆ. ಅದರಲ್ಲಿ ಒಬ್ಬ ವ್ಯಕ್ತಿ ನಿಮ್ಗೆ ಕಿಸ್ ಮಾಡ್ತಾನೆ, ನೀವು ಕೂಡ ಅವನಿಗೆ ಕಿಸ್ ಮಾಡ್ತೀರಿ. ಅಲ್ಲೆಲ್ಲೂ ಹೊಡೆಯುವಂತ ಸಂದರ್ಭ ಬರ್ಲಿಲ್ವಲ್ಲ? ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನಿಂದ ವಾಪಸ್ ಬಂದ ನಂತರ ಇದೇ ವಿಚಾರವಾಗಿ ಮಾತುಕತೆ ಮುಂದುವರಿಸೋಣ. ನಾವು ನಿಮ್ಗೆ ಒಂದು ಫೋಟೋ ತೋರಿಸ್ತೇವೆ, ಅದ್ರಲ್ಲಿ ಗೊತ್ತಾಗುತ್ತೆ ನೀವ್ ಏನ್ ಮಾಡಿದ್ರಿ ಮತ್ತೆ. ಸರ್, ಐ ರಿಯಲಿ ಲೈಕ್ ಹಿಮ್. ನಿಮ್ಮನ್ನ ನಾನು ತುಂಬಾ ಗೌರವಿಸ್ತೀನಿ ಸರ್, ಅದಕ್ಕೆ ನಾನು ನಿಮ್ ಶೋಗ್ ಬಂದಿದ್ದೀನಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ರಾಖಿ ಸಾವಂತ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ. ಜನತೆಯ ಪರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ ಐಟಮ್ ಗರ್ಲ್ ರಾಖಿ ಸಾವಂತ್ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ರಾಖಿ ಸಾವಂತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಐಟಮ್ ಗರ್ಲ್ ರಾಖಿ ಸಾವಂತ್ ಮೇಲಿರುವ ಆರೋಪವೆಂದರೆ ಇವರು ಪಬ್ಲಿಸಿಟಿಗೋಸ್ಕರ ಸ್ಟಂಟ್ಗಳನ್ನು ಮಾಡುತ್ತಾರೆ ಎಂಬುದು. ರಾಖಿ, ನೀವು ಯಾವ ಘಟನೆ ಬಗ್ಗೆ ಮಾತಾಡ್ತಿದ್ದೀರಲ್ಲ? ನೀವ್ ಹೇಳಿದ್ರಿ ಅಲ್ಲಿ ಮೀಕಾ ನಿಮಗೆ ಬಲವಂತವಾಗಿ ಕಿಸ್ ಮಾಡಿದ್ರು. ಆ ವಿಚಾರವಾಗಿ ಪದೇ ಪದೇ ಒಂದು ಮಾತು ಬರ್ತಾ ಇದೆ, ಅದನ್ನ ನೀವು ಪೂರ್ತಿಯಾಗಿ ಪಬ್ಲಿಸಿಟಿ ಸ್ಟಂಟ್ ಆಗಿ ಬಳಸ್ಕೊಂಡ್ರಿ ಅಂತ. ನಾನು ಆಸ್ ಅ ಫ್ರೆಂಡ್ ಹೋಗಿದ್ದೆ, ಮತ್ ನಾನು ಅವನ್ಗೆ ಇಲ್ಲಿ ಚೀಕ್ ಮೇಲ್ ಕಿಸ್ ಮಾಡಿದ್ನಲ್ಲ, ಅದು ಬ್ಲೆಸ್ಸಿಂಗ್ ಕಿಸ್ ಆಗುತ್ತೆ. ಒಂದ್ ತಂದೆ ಅಥವಾ ತಾಯಿ ಅವ್ರ ಮಕ್ಳಿಗೆ ಮಾಡೋದು ಒಂದು ಬ್ಲೆಸ್ಸಿಂಗ್ ಕಿಸ್ ಇಲ್ಲಿಗೆ. ಅದನ್ನ ನಾನು ನನ್ನ ಫ್ರೆಂಡ್ಗ್ ಮಾಡಿದ್ದೆ, ಬ್ಲೆಸ್ಸಿಂಗ್ ಕಿಸ್. ಮತ್ತೆ ಕೇಕುನು ತಿನ್ಸಿದ್ದೆ. ಖಂಡಿತ ನನ್ ಮನ್ಸಲ್ಲಿ ಯಾವ್ದೇ ಕೆಟ್ಟ ಯೋಚನೆನೂ ಇರ್ಲಿಲ್ಲ. ಮತ್ತೆ ನಾನು ಆಸ್ ಅ ಫ್ರೆಂಡ್, ನನ್ ಫ್ರೆಂಡ್ ಆಗಿರ್ಲಿ ಅಥವಾ ನನ್ನ ಅಣ್ಣಂದಾಗಿರ್ಲಿ, ನಾನು ಹಾಗ್ ಮಾಡ್ತಿದ್ದೆ ಸರ್. ಆದ್ರೆ ಅವ್ರು ಏನ್ ಮಾಡಿದ್ರಲ್ಲ, ಅವರು ತುಂಬಾನೇ ತಪ್ಪು ಮಾಡಿದ್ದಾರೆ ಸರ್. ರಾಖಿ, ಖಂಡಿತ ಮಾಡಬಾರ್ದಾಗಿತ್ತು. ತುಂಬಾ ಕೆಟ್ಟದಾಗಿ ಮಾಡಿದ್ದಾರೆ ಸರ್. ನೀವಲ್ಲಿ ಏನ್ ಮಾಡಿದ್ರಿ ಅಂತ ನೋಡೇ ಬಿಡೋಣ. ನೀವ್ ಹೇಗೆ ಕೇಕನ್ನ ತಿನ್ಸಿದ್ರಿ, ನೀವು ಹೇಗ್ ಕಿಸ್ ಮಾಡಿದ್ರಿ, ಅದಾದ ನಂತರ ಅಲ್ಲಿ ಏನಾಯ್ತು ಅದನ್ನ ಒಂದ್ಸಲ ನೋಡೋಣ. ರಾಖಿ, ನೀವು ಯಾವ ರೀತಿ ಮೀಕಾ ಬಾಯಿನಲ್ಲಿ ಕೇಕನ್ನ ಹಾಕಿದ್ರಲ್ಲ, ನೋಡಿ, ಇದನ್ನ ಇಂಟಿಮೇಟ್ ಗೆಳೆಯರು ಯಾರಿರ್ತಾರೆ, ತುಂಬಾ ಕ್ಲೋಸ್ ಯಾರಿರ್ತಾರೆ, ಅವರಷ್ಟೇ ಮಾಡೋದಕ್ಕೆ ಸಾಧ್ಯ. ನಾನೇನ್ ಅವ್ರನ್ನ ಮೊದಲನೇ ಸಲ ಮೀಟ್ ಮಾಡ್ತಿಲ್ಲ. ಮೊದಲನೇ ಸಲ ಮೀಟ್ ಮಾಡಿದ್ರೆ ನಾನೇನ್ ಹತ್ರ ಕೇಕ್ ಎಲ್ಲ ಹಾಕ್ತಾ ಇರ್ಲಿಲ್ಲ. ತುಂಬಾ ಸಲ ನಾವ್ ಮೀಟ್ ಮಾಡಿದೀವಿ. ಅವಾಗೊಂದ್ ಬರ್ಡೇನೂ ಆಗಿತ್ತು, ನಾವ್ ಸೆಲೆಬ್ರೇಟ್ ಮಾಡ್ತಿದ್ವಿ ಬರ್ಡೇನ. ನಾನಂತೂ ಕೇಕ್ ತಿನ್ಸಕ್ಕೆ ಹೋಗ್ತಿದ್ದೆ, ಆದ್ರೆ ಅವ್ನ್ ಕೈ ಹಿಡ್ಕೊಂಡ. ನನಗಂತೂ ಸಿಟ್ ಬಂತು, ಅದಕ್ಕೆ ನಾನ್ ಕೇಕ್ ಹಾಕ್ಬಿಟ್ಟೆ, ತಗೋ ಇವತ್ ನಿನ್ ಬರ್ಡೇ ಅಂತ. ಸೊ ನನಗನ್ಸಿರ್ಲಿಲ್ಲ ಅವನು ಇಷ್ಟು ಕೆಟ್ಟದಾಗ್ ನನ್ ಜೊತೆ ನಡ್ಕೋತಾನೆ ಅಂತ. ನನಗ್ ತುಂಬಾನೇ ದುಃಖ ಇದೆ. ಯಾಕಂದ್ರೆ ನಾನ್ ಸಿನಿಮಾದಲ್ಲಿ ಏನೇ ಶಾರ್ಟ್ ಡ್ರೆಸ್ ಹಾಕೊಂಡ್ರು, ಯಾವ್ದೇ ಐಟಮ್ ಸಾಂಗ್ ಮಾಡಿದ್ರು, ಅಥವಾ ನಾನ್ ಯಾವ್ದೇ ಅಂಗ ಪ್ರದರ್ಶನ ಮಾಡಿದ್ರು, ಅದರರ್ಥ ಖಂಡಿತ ಅಲ್ಲ ಯಾವ್ದೇ ವ್ಯಕ್ತಿ ಬಂದ್ಬಿಟ್ಟು ನನ್ಗೆ ಈ ತರ ಕೆಟ್ಟದಾಗ್ ಬಿಹೇವ್ ಮಾಡ್ಬೋದು ಅಂತ. ಮತ್ ಇವತ್ ನಾನ್ ಏನೇ ಹೇಳ್ತಾ ಇದ್ರು ತುಂಬಾ ಕರೆಕ್ಟ್ ಆಗೇ ಹೇಳ್ತಾ ಇದ್ದೀನಿ ನಾನು.
ರಾಕಿ, ನೀವು ಈ ತರ ಸಿಚುಯೇಷನ್ ಕ್ರಿಯೇಟ್ ಮಾಡ್ತೀರಿ, ಈ ತರದ ಪ್ರೊವೊಕೇಶನ್ ಕ್ರಿಯೇಟ್ ಮಾಡ್ತೀರಿ, ಈ ತರದೊಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಮತ್ತೆ ಇಂತಹ ಘಟನೆಗಳಾದಾಗ ಜನರು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು? ಏನ್ ಇಮೇಜ್ ನನಗ್ ಅರ್ಥ ಆಗ್ತಿಲ್ಲ. ನಾನ್ ಏನೇ ಡ್ರೆಸ್ ಅಥವಾ ಏನೇ ಮಾಡಿದ್ರು ಅದು ನನ್ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ, ಅದ್ ನನ್ ಕೆಲ್ಸ. ಒಬ್ಬ ಬಂದ್ಬಿಟ್ಟು ಈ ತರ ನನ್ ಜೊತೆ ಹೇಗ್ ಮಾಡಕ್ ಸಾಧ್ಯ? ಜಸ್ಟ್ ಬಿಕಾಸ್ ಆಫ್ ಮೈ ಶಾರ್ಟ್ ಡ್ರೆಸ್ ಅಂಡ್ ಜಸ್ಟ್ ಬಿಕಾಸ್ ನನ್ ಕರಿಯರ್ ಹೀಗಿದೆ ಅದಕ್ಕೆ ಬಂದು ನನ್ಗೆ ಅಡ್ವಾಂಟೇಜ್ ತಗೋಬೇಕಾ? ಖಂಡಿತ ಇಲ್ಲ. ಯಾರಿಗೂ ಆತರ ಧೈರ್ಯ ಬರ್ಬಾರ್ದು. ಯಾವ್ದೇ ಮನುಷ್ಯನು ಹಾಗೆ ಯೋಚನೆ ಮಾಡ್ಬಾರ್ದು. ಹುಡುಗಿ ಬೇಕಾದ್ರೆ ಸೀರಿಯಲ್ ಇರ್ಲಿ, ಶಾರ್ಟ್ ಡ್ರೆಸ್ ಅಲ್ಲಿ ಇರ್ಲಿ ಅಥವಾ ಸಲ್ವಾರ್ ಕಮೀಸ್ ಅಲ್ಲಿ ಇರ್ಲಿ, ಯಾವ್ದೇ ವ್ಯಕ್ತಿ ಬಂದು ಈ ತರ ಅಡ್ವಾಂಟೇಜ್ ತಗೊಳ್ಬಾರ್ದು. ಸಾಕಷ್ಟು ಜನ ಇದ್ರು, ಜನಪ್ರಿಯ ಸಂಗೀತಗಾರರಿದ್ರು, ಸುನಿಧಿ ಚೌಹಾನ್ ಕೂಡ ಇದ್ರು. ಅವರ ಹೇಳಿಕೆ ಕೂಡ ನೋಡಿದೀನಿ. ಸುನಿಧಿ ಚೌಹಾನ್ ಹೇಳ್ತಾರೆ, ರಾಕಿ ಮೊದಲು ಕಿಸ್ ಮಾಡಿದ್ದು, ಮತ್ತೆ ರಾಕಿನೇ ಈ ಸಿಚುಯೇಷನ್ ನ ಕ್ರಿಯೇಟ್ ಮಾಡಿದ್ದು ಮೀಕಾನ ಇಲ್ಲಿಗೆ ಕರ್ಸಿದ್ದು. ಸುನಿಧಿ ಚೌಹಾನ್ ಖಂಡಿತ ತಪ್ಪು ಹೇಳ್ತಿದ್ದಾಳೆ. ಯಾಕಂದ್ರೆ ಮಿಕಾ ಮತ್ತೆ ಅವಳದು ಬೇರೆ ಏನಾದ್ರೂ ಪ್ಲಾನಿಂಗ್ ಇರ್ಬೋದು. ಏನೋ ಇಬ್ರು ಸೇರ್ಕೊಂಡು ಯಾವ್ದೋ ವಿಡಿಯೋ ತಗೊಳ್ಳೋ ಅಂತದ್ದು ತಪ್ಪು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ನೆಕ್ಸ್ಟ್ ಡೇ ಬಂದು ಸ್ಟೇಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಶೇಫಾಲಿ ಜರಿವಾಲಾ ಅವ್ರು ಕೊಟ್ರು, ಹಾರ್ಮಿತ್ ಅವ್ರ ಹಸ್ಬೆಂಡ್ ಕೊಟ್ಟಿದ್ದಾರೆ, ಮತ್ತೆ ಸುನಿಧಿ ಚೌಹಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರದ್ ನೆಕ್ಸ್ಟ್ ಡೇನೆ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ನಿಜಾಂಶ ಬಂತು. ಸತ್ಯ ಪ್ರಿಂಟ್ ಆಗೋಗಿದೆ. ಇವ್ನ್ ನನ್ಗೆ ಕಿಸ್ ಮಾಡ್ತಿದ್ದಾನೆ ಫೋರ್ಸ್ಫುಲಿ. ಇವ್ರು 3 ಜನ ನಿಂತ್ಕೊಂಡ್ ನಗ್ತಿದ್ದಾರೆ. ನನ್ ಮೇಲೆ ಜೋಕ್ ಮಾಡ್ತಿದ್ದಾರೆ. ಒಂದ್ ಹುಡುಗಿಗೆ ಫೋರ್ಸ್ಫುಲಿ ಕಿಸ್ ಮಾಡಿದ್ರೆ 3 ಜನನು ಸುಳ್ಳು ಸ್ಟೇಟ್ಮೆಂಟ್ ಹೇಳಿರೋದು ಅವ್ರಿಗೇನೆ ರಿಯಲೈಸ್ ಆಯ್ತು, ನ್ಯೂಸ್ ಅಲ್ಲಿ ಹೇಳಿರೋದು. ನೋಡಿ, ದುಬೈನಲ್ಲಿ ಇಂಥ ಘಟನೆ ಆದಾಗ ನೀವು ಕೆನ್ನೆಗ್ ಬಾರಿಸ್ತೀರಾ, ಮತ್ತೆ ಈ ಪಾರ್ಟಿನಲ್ಲಿ ಆತರ ಯಾಕೆ ಮಾಡ್ಲಿಲ್ಲ? ನೀವ್ ಹೇಳ್ತಿರೋದು ಕರೆಕ್ಟೇ ಸರ್. ಇದ್ರುತ್ರ ನಾನ್ ಖಂಡಿತ ಕೊಡಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನ್ ನನ್ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ನಲ್ಲ ಮಿಕ್ಕಾಗೆ, ನಾನು ಈ ಒಂದು ಇಂಟ್ರೊಡಕ್ಷನ್ ಇರುತ್ತಲ್ಲ, ಆವಾಗ ಅವನು ಫೋರ್ಸ್ ಆಗಿ ಹಿಡ್ಕೊಂಡ್ಬಿಟ್ಟ. ಒಬ್ಬ ಮನುಷ್ಯ ಒಬ್ಬರನ್ನ ಹೀಗ್ ಹಿಡ್ಕೊಂಡಾಗ ಅವರು ವೀಕ್ ಆಗಿ ಹೋಗ್ತಾರೆ. ಅವ್ರಿಗೆ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅವ್ರ ಫೋರ್ಸ್ ಆಗಿ ತಳ್ಳಕ್ ನೋಡಿದ್ರೆ ಅವ್ರ ಕುತ್ತಿಗೆ ಮುರಿದೋಗುತ್ತೆ. ನಾನ್ ಯಾವ ಫಿಲೋಸಫರು ಅಲ್ಲ, ಯಾವ ಸೈಂಟಿಸ್ಟು ಅಲ್ಲ, ಬಟ್ ನಾನು ಆ ಟೈಮಲ್ಲಿ ನನ್ಗೆ ಫೀಲ್ ಆಯ್ತು. ಒಂದ್ಸಲ ಅವನು ಹೀಗ್ ಮಾಡ್ದಾಗ ನನ್ಗೆ ರಿಯಾಕ್ಷನ್ ಕೊಡೋಕ್ಕೂ ಮುಂಚೆನೆ ಅವ್ನ್ ಮತ್ತೆ ನನ್ನ ಕ್ಯಾಚ್ ಮಾಡ್ಬಿಟ್ಟ. ಮೀಡಿಯಾ ನನ್ ಮುಂದೆ ಇದೆ, ನನ್ ಫ್ರೆಂಡ್ಸ್ ಇದಾರೆ, ನನ್ ಅಣ್ಣ ಇದ್ದಾನೆ, ಎಲ್ಲರೂ ಇದ್ರು. ನನಗ್ ಭಯ ಆಯ್ತು. ಯಾಕಂದ್ರೆ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ಮನುಷ್ಯ ನನ್ ಜೊತೆ ಹೀಗ್ ಮಾಡ್ತಾನೆ ಅಂತ. ಅದಕ್ಕೆ ನನ್ ಫೇಸ್ ಮೇಲೆ ನಾನ್ ಜೋರಾಗಿ ಹೊಡ್ದೆ. ಅದಕ್ಕೆ ಭಯದಿಂದ ಅಲ್ಲಿಂದ ಹೊರಟೋದೆ ಸರ್ ನಾನು. ಇವಾಗ ಎಲ್ಲಾದ್ರೂ ಮತ್ತೆ ಅವ್ನ್ ನನಗ್ ಸಿಕ್ಕಿದ್ರೆ ಅವನಿಗೆ ಹೇಗ್ ಹೊಡಿತೀನಿ ಅಂತ ಅಂದ್ರೆ ನಾನು ಅವ್ನ್ ಜೀವನದಲ್ಲಿ ಎಲ್ಲದೂ ಮರ್ತೋಗ್ಬಿಡ್ಬೇಕು. ಆ ತರ ಕಪ್ಪಳಕ್ ಹೊಡಿತೀನಿ ನಾನು ಅವನ್ಗೆ. ಒಂದು ಹೆಣ್ಣಿನ ಮರ್ಯಾದೆ ಅದು ಅವಳ ಕೈನಲ್ಲೇ ಇರತ್ತೆ. ಪ್ರಪಂಚ ಕೂಡ ಅದನ್ನ ಯಾವ ದೃಷ್ಟಿನಲ್ಲಿ ನೋಡತ್ತೆ ಅದು ಕೂಡ ಅವಳಿಗೆ ಸಂಬಂಧಪಟ್ಟಿರತ್ತೆ. ನೀವು ಪಾರ್ಟಿನಲ್ಲಿ ಹಾಕಿದಂತ ಬಟ್ಟೆ ಜನಗಳಿಗೆ ಉತ್ತೇಜನ ಕೊಡ್ತಾ ಇತ್ತು. ನೀವು ಅದನ್ನ ಹೇಗ್ ಹಾಕೊಂಡ್ ಮುಂದೆ ಹೋಗ್ತಾ ಇದ್ರಿ ಅಂದ್ರೆ ನೀವೇ ಜನಗಳಿಗೆ ಪ್ರೊವೋಕ್ ಮಾಡಿದ್ರ? ಇದ್ರಲ್ಲಿ ನಿಮ್ ಕೈವಾಡನೂ ಇತ್ತಾ ಅವತ್ತು ನಿಮ್ಗಾಗಿದ್ದ ಘಟನೆಗೆ? ನಾನು ಪರ್ಸನಲ್ ಲೈಫಲ್ಲಿ ನಿಮ್ ತರಾನೇ ಬಟ್ಟೆ ಹಾಕೋತೀನಿ, ಸಿದ್ಧಿವಿನಾಯಕ ದೇವಸ್ಥಾನಕ್ ಹೋಗ್ತೀನಿ. ನನ್ಗೆ ಅಪ್ಪ ಅಮ್ಮ ಇದಾರೆ, ನನ್ಗೂ ಅಕ್ಕ ತಂಗಿ ಇದಾರೆ. ಆ ಟೈಮಲ್ಲಿ ಹೋಗಿದ್ನಲ್ಲ, ಆಸ್ ಎ ಫ್ರೆಂಡ್ ಹೋಗಿದ್ದೆ ನಾನು. ಯುನೋ, ಆಸ್ ಅ ಫ್ರೆಂಡ್. ನನಗ್ ಗೊತ್ತಿರಲ್ಲ ನನ್ ಫ್ರೆಂಡ್ ನನ್ ಜೊತೆ ಈ ತರ ಮಾಡ್ತಾನೆ ಅಂತ. ಅದು ಎಲ್ಲ ಮುಂದೆ ಮೀಡಿಯಾ ಮುಂದೆ. ಅಂತಂದ್ರೆ ಅಲ್ಲಿ ಮಿಕಾ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ಅಲ್ಲಿ ತಪ್ಪು ನಿಮ್ದು ಕೂಡ ಇತ್ತು, ಬಹುಶಃ ಚಿಕ್ಕದಿರ್ಬೋದು. ಆದ್ರೆ ನೀವಲ್ಲಿಗೆ ಹೇಗ್ ಹೋಗಿದ್ರಿ, ಯಾವ ರೀತಿ ವ್ಯವಹರಿಸಿದ್ರಿ, ಮತ್ತೆ ಯಾವ ರೀತಿ ಬಟ್ಟೆ ಹಾಕೊಂಡೋಗಿದ್ರಿ, ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಪಶ್ಚಾತ್ತಾಪ ಇದೆಯಾ? ಇಲ್ಲ ಮ್ಯಾಮ್, ನನಗೆ ಯಾವ್ದೇ ರೀತಿ ರಿಗ್ರೆಟ್ ಇಲ್ಲ. ಯಾವ ತರ ಬಟ್ಟೆ ಹಾಕಿದ್ರೂನು ಅಥವಾ ಯಾವ ರೀತಿ ಕೇಕ್ ತಿನ್ಸಿದ್ರು. ನೀವ್ ಹಾಕಿದ್ದ ಬಟ್ಟೆ ಬೇರೆನೇ ಆಗಿತ್ತು, ಮತ್ತೆ ನೀವೇ ಜಾಸ್ತಿ ಮಿಕಾ ಅವ್ರ ಜೊತೆ ಅಲ್ಲಿ ಒಬ್ರು ಒಂದಲ್ಲ, ಅಲ್ಲಿ 6-7 ಹುಡುಗಿರಿದ್ರು. ಅಲ್ಲಿ ಬಿಕಿನಿ ಟಾಪ್ ಹಾಕೊಂಡು ಲೋಯರ್ ಜೀನ್ಸ್ ಹಾಕೊಂಡಿದ್ರು. ಅವ್ರಗಳ ಟೇಪ್ ಅಂತೂ ಯಾರೂನು ತೋರ್ಸ್ಲೇ ಇಲ್ವಲ್ಲ. ಯಾಕಂದ್ರೆ ನನ್ ಜೊತೆ ಹೀಗಾಗಿದ್ದಕ್ಕೆ ಎಲ್ಲಾರು ತೋರಿಸ್ತಿದ್ದಾರೆ. ಅಲ್ಲಿ ತುಂಬಾ ಜನ ಹುಡುಗಿರಿದ್ರು. ಅವ್ರನ್ನೆಲ್ಲ ಬಿಟ್ಟಾಕಿ ಅವ್ರ ಬಗ್ಗೆ ನನಗ್ ಬೇಡ. ನನ್ ಡ್ರೆಸ್ ಬ್ಯಾಕ್ ಓಪನ್ ಇತ್ತು, ಯಾಕಂದ್ರೆ ಆತರ ಡ್ರೆಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನಾನ್ ನನ್ ಮನೆಯಿಂದ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಮತ್ತೆ ಆ ಕಾಸ್ಟ್ಯೂಮ್ ಇದೆಯಲ್ಲ, ಯಾರೋ ಡಿಸೈನರ್ ಮಾಡಿದ್ದು ನನ್ ವಿಡಿಯೋ ಹಾಕೊಂಡಿದ್ದೆ. ಮಾರ್ಕೆಟ್ ನಲ್ಲಿ ಸಾಕಷ್ಟು ಬಟ್ಟೆಗಳು ಸಿಗುತ್ತೆ, ಆದ್ರೆ ನೀವ್ ಅದನ್ನ ಹಾಕೊಂಡಿದ್ರಿ. ಸರ್, ನಾನ್ ನಿಮಗ್ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ನಾನ್ ನಿಮ್ ತುಂಬಾ ದೊಡ್ಡ ಫ್ಯಾನು ಸರ್. ಸರ್ ಪ್ಲೀಸ್, ನೀವ್ ನನಗ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ನೀವ್ ಹೇಳ್ತೀರಿ ನಾನು ಯಾವ್ದೇ ರೀತಿ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡೋದಿಲ್ಲ ಅಂತ. ಆದ್ರೆ ನಮ್ಮ ಹತ್ರ ನೀವು ಕೊಟ್ಟಿರುವಂತ ಹೇಳಿಕೆಗಳಿದೆ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡೋದಕ್ಕೆ ಅಂತಾನೆ. ಅದ್ರ ಬಗ್ಗೆ ಆರೋಪಗಳಿದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಬ್ರೇಕ್ ನಂತರ ರಾಕಿ ಸಾವಂತ್ ಇಂದ ಸ್ಪಷ್ಟೀಕರಣ ಕೇಳೋಣ ಅವರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತ ಹೇಳಿಕೆಗಳ ಬಗ್ಗೆ. ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ ಐಟಮ್ ಗರ್ಲ್ ರಾಕಿ ಸಾವಂತ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ರಾಕಿ ಸಾವಂತ್ ಅವರ ಮೇಲೆ.
ಆಪ್ ಕಿ ಅದಾಲತ್ನಲ್ಲಿ ಐಟಮ್ ಗರ್ಲ್ ರಾಖಿ ಸಾವಂತ್ ಮೇಲಿರುವ ಆರೋಪವೆಂದರೆ ಇವರು ಹಿಂದೆ ಮುಂದೆ ಯೋಚಿಸದೆ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತಾರೆ ಎಂಬುದು. ರಾಕಿ ನೋಡಿ, ಇಂಥ ಸಾಕಷ್ಟು ಹೇಳಿಕೆಗಳಿದೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತಂದ್ರೆ, ನೀವಿಂತ ಹೇಳಿಕೆಗಳನ್ನ ಕೊಡೋದೇ ನಿಮ್ಗೆ ಪಬ್ಲಿಸಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ, ಮತ್ತಿದು ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಆಗ್ಲಿ ಅನ್ನೋ ಕಾರಣಕ್ಕೆ. ಹೇಗೆ ಅಂದ್ರೆ ನೋಡಿ, ಈ ಹಾಡು ಕಜರಾರೆ ಬಂತಲ್ಲ, ಆಗ ನೀವ್ ಹೇಳ್ತೀರಿ ಐಶ್ವರ್ಯ ರೈ ಜಾಗದಲ್ಲಿ ನಾನಿರ್ಬೇಕಾಗಿತ್ತು. ಸರ್ ಖಂಡಿತ ಇರ್ಬೇಕಿತ್ತು ನಾನು, ಯಾಕಂದ್ರೆ ಐಶ್ವರ್ಯ ರಾಯ್ ಮಿಸ್ ಯೂನಿವರ್ಸ್ ವಾಟ್ ಎವರ್ ಅವರೊಬ್ರು ಹೀರೋಯಿನ್ ಮೆಟೀರಿಯಲ್. ಅವ್ರಿಗೆ ಈ ಥರ ಒಂದು ಐಟಮ್ ನಂಬರ್ ಅವ್ರಿಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಅವರಿಗೆ ಅದು ನಮ್ ಕೆಲ್ಸ. ಆ ಸೊಂಟ ಕುಣ್ಸೋದು ಇದೆಲ್ಲ ಅದು ನಮ್ ಕೆಲ್ಸ ಸರ್. ಒಂದ್ ವೇಳೆ ನಾನ್ ಆ ಸಾಂಗಲ್ ಮಾಡಿದ್ರೆ ಅವ್ರಿಗಿಂತ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಅಮಿತಾಬ್ ಬಚ್ಚನ್ ಅವರು ಮತ್ತೆ ಅಭಿಷೇಕ್ ಬಚ್ಚನ್. ಮತ್ತೆ ನೀವ್ ಹೇಳ್ತೀರಿ ನನ್ನ ಹೈಟ್ ಒಂದ್ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ನಾನು ಸುಷ್ಮಿತಾ ಸೇನ್ಗೆ ಕಾಂಪೀಟ್ ಮಾಡ್ತಿದ್ದೆ. ಇಲ್ಲ, ಸುಷ್ಮಿತಾ ಸೇನಿಗೆ ಏನೇ ಕಂಪ್ಯಾರಿಸನ್ ಇಲ್ಲ, ಬಿಕಾಸ್ ಶಿ ಇಸ್ ವೆರಿ ಟ್ಯಾಲೆಂಟೆಡ್, ಶಿ ಇಸ್ ವೆರಿ ವೆಲ್ ಸ್ಪೋಕನ್. ಆ ಥರ ಏನೂ ಇಲ್ಲ, ಅದು ಮೋಸ್ಟ್ಲಿ ಬಾಯಿಂದ ಬಂದ್ಬಿಟ್ಟಿದೆ ಅನ್ಸುತ್ತೆ. ಹಾಗೇನೆ ನಾನು ಮನುಷ್ಯಳೇ ಅಲ್ವಾ. ಮತ್ತೆ ನೋಡಿ, ನಿಮ್ಮ ಆಲ್ಬಮ್ ಬುಡ್ಡ ರಿಲೀಸ್ ಆಯ್ತಲ್ಲ, ಆಗ ನೀವು ಹೇಳಿದ್ರಿ ನನಗೆ ನೋಡಿ ವಯಸ್ಸಾಗಿರೋ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟ ಅಂತ. ನಾನು ಹೇಳಬೇಕು ಇದಕ್ಕೇನಂದ್ರೆ, ಇವಾಗ ಎಷ್ಟೇ ವಿಡಿಯೋಸ್ ಬರುತ್ತಲ್ಲ ಯಂಗ್ ಯುನೋ ಅದು ಇದು, ನನಗೆ ಕಂಪನಿ ಸಾಂಗ್ ಕೇಳಿಸ್ತಲ್ಲ ಮೇ ಕಾಕರು ರಾಮ್ ಮುಜೆ ಬುಡ್ಡಾ ಮಿಲ್ ಗಯಾ. ಸೊ ನಾನು ಇಮಿಡಿಯೇಟ್ ಆಗಿ ಹಾ ಅನ್ಬಿಟ್ಟೆ. ನಾನು ಅನ್ಕೊಂಡೆ ಒಂದ್ ವಿಡಿಯೋ ಆರು ಬರ್ಲಿ. ಐ ಆಮ್ ಸಾರಿ, ಎಲ್ಲರೂ ಇಲ್ಲಿ ಯಂಗೇ ಇದ್ದೀರಾ? ಐ ಆಮ್ ಸಾರಿ, ನನ್ಗನ್ಸ್ತು ಒಂದ್ ವಿಡಿಯೋ ಆದ್ರೂ ಬರ್ಲಿ. ಅಂದ್ರೆ ಏನಂದ್ರೆ ಹಾಯ್ ಮೇ ಕಾಕರು ರಾಮ್ ಮುಜೆ ಬುಡ್ಡಾ ಮಿಲ್ ಗಯಾ. ಆಗ ಎಲ್ಲ ವಯಸ್ಸಾದವರು ಅನ್ಕೋತಾರೆ ವಾವ್ ದಿಸ್ ಇಸ್ ಅ ಸಾಂಗ್ ಫಾರ್ ಮೀ. ಅದಕ್ಕೆ ನಾನು ಆ ಥರ ಉತ್ತರ. ಮತ್ತೆ ಸರ್, ನಾನು ಏನೇ ಉತ್ತರ ಕೊಟ್ರೂ ಮನ್ಸಿಂದ ಉತ್ತರ ಕೊಡ್ತೀನಿ. ನನ್ ಮಾತಲ್ಲಿ ಯಾವ್ದೇ ಪಾಲಿಟಿಕ್ಸು, ಯಾವ್ದೇ ರಾಜಕೀಯ ಏನೂ ಇರಲ್ಲ. ಏನೇ ಹೇಳಿದ್ರು ನನ್ನ ಮನ್ಸಿಂದ ಹೇಳ್ತೀನಿ. ನೋಡಿ, ಏನಾಗುತ್ತೆ ಅಂತಂದ್ರೆ ನೀವು ಕೊಡುವಂತ ಹೇಳಿಕೆಗಳು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ. ಆ ಥರ ಏನೂ ಇಲ್ಲ. ಜನಕ್ಕೆ ಅನ್ಸುತ್ತೆ ಈ ಹುಡುಗಿ ಮಾತಲ್ಲಿ ಎಲ್ಲೋ ಒಂದ್ ಕಡೆ ನಿಜಾಂಶ ಇದೆ. ಅದಕ್ಕೆ ಎಲ್ರೂ ಜನ ಇದನ್ನ ಹೆಡ್ಲೈನ್ಸ್ ಆಗಿ ಹಾಕ್ಬಿಡ್ತಾರೆ, ಮತ್ತೆ ಎಲ್ಲ ಚಾನಲಲ್ಲೂ ಹೆಡ್ಲೈನ್ ಬರುತ್ತೆ. ಸೊ ದಾಟ್ಸ್ ಗುಡ್, ಜನಕ್ಕೆ ಇಷ್ಟ ಆಗುತ್ತೆ. ಬನ್ನಿ ಜನಗಳನ್ನೇ ಕೇಳೋಣ, ನೀವು ಕೊಡುವಂತ ಹೇಳಿಕೆಗಳ ಬಗ್ಗೆ ಅವ್ರಿಗೆ ಏನನ್ಸುತ್ತೆ ಅಂತ. ನೀವಿರೋಂಥ ಇಂಡಸ್ಟ್ರಿನಲ್ಲಿ ಪಬ್ಲಿಸಿಟಿಗೋಸ್ಕರ ಅಲ್ಲಿರೋ ಜನ ಏನ್ ಬೇಕಿದ್ರೂ ಮಾಡೋಕ್ ತಯಾರಾಗಿರ್ತಾರೆ. ಅದು ಮೀಕಾ ಇಶ್ಯೂ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಇಶ್ಯೂ ಆಗಿರ್ಬೋದು. ಅಲ್ಲಿ ನಿಮಗ್ ಸಿಕ್ಕಿರೋಂಥ ಪಬ್ಲಿಸಿಟಿಯಿಂದ ನಿಮ್ ಬಗ್ಗೆ ಗೊತ್ತಿಲ್ಲದೆ ಇರೋಂಥ ಜನಕ್ಕೂ ಕೂಡ ಈಗ ನಿಮ್ ಬಗ್ಗೆ ಗೊತ್ತಾಗಿದೆ. ಅದನ್ನ ಯಾಕೆ ಒಪ್ಕೊಳ್ಳಲ್ಲ? ಅಂದ್ರೆ ನೀವು ಕೂಡ ಈ ಅವಕಾಶನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ಅಲ್ವಾ? ಇಲ್ಲ ಅಣ್ಣ, ನಾನ್ ಯಾವ ಅಡ್ವಾಂಟೇಜ್ ತಗೊಂಡಿಲ್ಲ. ನನಗೆ ಏನ್ ತಪ್ಪಾಗಿದ್ಯಲ್ಲ ಅದ್ರ ವಿರುದ್ಧವಾಗಿ ನಾನ್ ಮಾತಾಡಿದ್ದೀನಿ. ಈ ಸಿಚುವೇಶನ್ ಇಂದ, ಈ ಒಂದು ತಪ್ಪಿನ ವಿರುದ್ಧವಾಗಿ ನಾನಿವತ್ತು ಮಾನ ಮರ್ಯಾದೆ ಬಿಟ್ಟು, ನನ್ಗೂ ಪೇರೆಂಟ್ಸ್ ಇದ್ದಾರೆ, ನಾನು ಯಾರ್ದೋ ಒಬ್ಳು ಮಗಳು, ಯಾರ್ದೋ ಒಬ್ಳು ತಂಗಿ, ಆದ್ರೂ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ನಾನ್ ಮೀಡಿಯಾ ಮುಂದೆ ಬಂದಿದ್ದೀನಿ. ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಬರ್ಸಿದ್ದೀನಿ. ಇದನ್ನ ನಾನು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇಲ್ಲ, ಪಬ್ಲಿಸಿಟಿ ಬೇಕು ಅಂತ ಮಾಡ್ತಾ ಇಲ್ಲ ನಾನು. ಅವನಿಗೆ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಯಾರ್ದೇ ಮಗಳ ಜೊತೆ ಅಥವಾ ಯಾರ್ದೇ ತಂಗಿ ಜೊತೆ ಅಥವಾ ಯಾವ್ದೇ ಹುಡುಗಿ ಜೊತೆನೂ ಮತ್ತೆ ಈ ತರ ಆಗ್ಬಾರ್ದು. ನೀವೀಗ ಮಹಿಳಾ ಸುಧಾರಣೆ ಕೆಲಸ ಮಾಡ್ತಿದ್ದೀರಿ. ಹಾ, ನಾನ್ ಮಾಡ್ತೀನಿ. ನಾನು ಮಹಿಳೆ ಸುಧಾರಣೆ ಕೆಲಸ ಖಂಡಿತ ಮಾಡ್ತೀನಿ. ಮತ್ತೆ ಈ ತರ ಆದ್ರೆ ಯಾವ್ದೋ ಹುಡುಗಿ ಜೊತೆ ಮತ್ತೆ ಆ ಹುಡುಗಿ ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ಡೆಫಿನೆಟ್ಲಿ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ರಾಕಿ ಅವರೇ, ನನಗನ್ಸುತ್ತೆ ನೀವು ನಿಮ್ಮದೇ ಆದ ಪರಿಭಾಷೆನ ಬಳಸ್ತೀರಾ ಅಂತ. ಕೆನ್ನೆ ಮೇಲೆ ಮುತ್ತು ಕೊಟ್ರು ನೀವು ಏನು ಹೇಳೋದಿಲ್ಲ, ಪಬ್ಲಿಕ್ ಅಲ್ಲ ಆ ಥರ ಆದ್ರೂ ಏನು ಹೇಳೋದಿಲ್ಲ. ನನಗ್ ಸರಿ ಅನ್ಸೋ ಬಟ್ಟೆ ನಾನು ಹಾಕೊಂಡು ಓಡಾಡ್ತೀನಿ ಅಂತೀರಾ. ಆದ್ರೆ ನೀವು ಈ ಸಮಾಜದ ಒಂದು ಭಾಗ ಆಗಿದ್ದೀರಾ ಅಲ್ವಾ? ಹಾಗಾಗಿ ಈ ಸಮಾಜದಲ್ಲಿರೋ ಜನರ ಭಾವನೆಗಳಿಗೆ ನೀವು ಗೌರವ ಕೊಡಬೇಕಾಗತ್ತೆ. ಅದು ನಮಗೆ ಸ್ವಲ್ಪ ಮಿಸ್ ಆಗಿದೆ ಅನ್ನಿಸ್ತಿದೆ. ನೋಡಿ, ನೀವು ಕೆಲವೊಮ್ಮೆ ಐಟಮ್ ಡ್ಯಾನ್ಸ್ ಮಾಡ್ತೀರಾ, ಮತ್ತೆ ಕೆಲವು ಫಿಲಮ್ಗಳಲ್ಲಿ ನೀವು ಮಾಡಿರೋ ಕೆಲಸ ನೋಡಿದಾಗ ಹಾಗನ್ಸುತ್ತೆ. ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ ನಾನ್ ಯಾವ್ದೇ ಡ್ಯಾನ್ಸ್ ಮಾಡ್ಲಿ ಅಥವಾ ಏನೇ ಬಟ್ಟೆ ಹಾಕೊಂಡ್ರು ಅದು ಡೈರೆಕ್ಟರ್ ಪ್ರೊಡ್ಯೂಸರ್ಗೋಸ್ಕರ. ನಾನ್ ಯಾವ್ದೋ ಮಿಸ್ ಯೂನಿವರ್ಸ್ ಅಲ್ಲ, ಸುಷ್ಮಿತಾ ಸೇನ್ ಅಲ್ಲ, ಐಶ್ವರ್ಯ ರಾಯು ಅಲ್ಲ. ನನ್ಗೋಸ್ಕರ ಆಬ್ಜೆಕ್ಟ್ ಮಾಡಿದ್ರೆ, ನಾನ್ ಹೇಳಿದ್ರೆ ಒಂದ್ ವೇಳೆ ಇದನ್ನ ನನ್ನ ಹತ್ರ ಮಾಡ್ಬಿಡಿ ಅಂತ, ನಾನೊಂದ್ ಹೊಸ ಹುಡ್ಗಿ, ನಾನು ಸ್ಟ್ರಗ್ಲರೇನೆ. ನನಗ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳ್ತಾರಲ್ಲ ಡ್ಯಾನ್ಸ್ ಮಾಡೋದಕ್ಕೆ, ಚಿಕ್ ಬಟ್ಟೆ ಹಾಕೋದಕ್ಕೆ, ಅದನ್ನ ನಾನ್ ಮಾಡ್ತೀನಿ. ಆದ್ರೆ ರಾಕಿ, ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ನೀವು ಮಾಡುವಂತ ಈ ಕೆಲಸಗಳಿಂದ ಸಮಾಜದ ಮೇಲೆ, ನಮ್ಮ ಯುವ ಜನತೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು? ದೇ ಲವ್ಡ್ ಇಟ್ ಸರ್.
ಅವ್ರಿಗೆಲ್ಲ ನನ್ ವಿಡಿಯೋ ಇಷ್ಟ, ಎಷ್ಟೊಂದ್ ಸೇಲ್ ಆಗ್ತಿದೆ. ಸಿಡೀಸ್ ಅಥವಾ ಬೇರೆ ಏನಾದ್ರೂನು ಅವ್ರಿಗೆಲ್ಲರಿಗೂ ಇಷ್ಟನೇ. ಅದಕ್ಕೆ ತಾನೇ ಇವಾಗ ನನ್ನ ಎಲ್ಲಾ ವಿಡಿಯೋಗೂ ತಗೋತಾ ಸರ್, ಇದ್ದಾರೆ. ದಿಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈನ ನೋಡ್ಬಿಟ್ಟು ನನ್ ವಿಡಿಯೋ ತುಂಬಾ ಫೇಮಸ್ ಆಗಿದೆ ಅನ್ಕೊಂಡ್ರೆ ಕಾಲೇಜ್ ಹೋಗೋ ಹುಡುಗರೆಲ್ಲ ಸರ್, ಇವಾಗ ಇದನ್ನೇ ಇಲ್ಲಿ ಬಂದು ನೋಡ್ತಾರೆ. ಈಗ ಹೇಳ್ತಿದ್ದೀರಾ, ಆದ್ರೆ ರಾತ್ರಿ ನೀವ್ ಅದೇ ವಿಡಿಯೋ ನೋಡ್ತೀರಾ. ಯು ಲವ್ಡ್ ಇಟ್. ನೀವ್ ರಿವೈಂಡ್ ಮಾಡ್ತೀರಾ ಪದೇ ಪದೇ. ಎಲ್ಲ ಆರೋಪಗಳಿಗೆ ಸ್ಪಷ್ಟೀಕರಣ ತಗೊಂಡ ನಂತರ, ಪ್ರಶ್ನೆಗಳಿಗೆ ಉತ್ತರವನ್ನ ತಗೊಂಡ ನಂತರ ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ನಫೀಸಾ ಅಲಿ ಅವರ ತೀರ್ಪನ್ನ ಇವತ್ತಿನ ಮೊಕದ್ದಮೆಯ ಪರವಾಗಿ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ರಾಖಿ ಸಾವಂತ್ ಅವರ ಮೇಲೆ. ಐಟಮ್ ಗರ್ಲ್ ರಾಖಿ ಸಾವಂತ್ ಅವರನ್ನ ನಾವು ಕೇಳಿದ್ವಿ ಅವರ ವಲ್ಗಾರಿಟಿ ಬಗ್ಗೆ, ಅವರ ಚಿಕ್ಕದಾಗ್ತಿರುವಂತ ಬಟ್ಟೆ ಬಗ್ಗೆ, ಮತ್ತೆ ಮೀಕಾ ಇನ್ವಾಲ್ವ್ ಆಗಿದ್ದಂತ ಘಟನೆ ಬಗ್ಗೆ ಕೂಡ ನಾವು ಅವರನ್ನ ಪ್ರಶ್ನೆ ಕೇಳಿದ್ವಿ. ನಾವು ರಾಖಿ ಸಾವಂತ್ ಅವರಿಂದ ಸ್ಪಷ್ಟೀಕರಣವನ್ನ ಕೇಳಿದ್ವಿ. ಈಗ ಸಮಯ ಬಂದಿದೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ರಾಖಿ ಸಾವಂತ್ ಅವರ ಉತ್ತರದ ಬಗ್ಗೆ ಇವತ್ತಿನ ಜಡ್ಜ್ ನಫೀಸಾ ಅಲಿ ಅವರ ತೀರ್ಪನ್ನ ಕೇಳೋಣ. ನನ್ನ ಪ್ರಕಾರ ರಾಖಿ ಅವರೇ, ನೀವು ತುಂಬಾ ಸತ್ಯವಂತರು. ಹಾಗೆ ಸತ್ಯದ ಜೊತೆಗೆ ನೀವು ಶುರು ಮಾಡಿದಂತ ಈ ಹೋರಾಟ ತುಂಬಾ ಒಳ್ಳೆ ವಿಚಾರನೇ. ಯಾಕಂದ್ರೆ ಯಾವ ಗಂಡಸಿಗೂ ಹಕ್ಕಿಲ್ಲ ಅವರು ಈ ರೀತಿ ನಿಮ್ಗೆ ಕಿಸ್ ಮಾಡೋದಿಕ್ಕೆ, ಅದು ಪಬ್ಲಿಕ್ಕಲ್ಲಿ. ಇಟ್ ಈಸ್ ರಾಂಗ್ ಪ್ರಿನ್ಸಿಪಲಿ. ನಾನ್ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಾನೂನನ್ನ ದಯವಿಟ್ಟು ನಿಮ್ ಕೈಗ್ ತಗೋಬೇಡಿ. ಆ ಸಮಯದಲ್ಲಿ ನೀವ್ ಅವರಿಗೆ ಕೆನ್ನೆಗ್ ಬಾರ್ಸಿದಿದ್ರೆ ಅದು ಒಳ್ಳೆ ವಿಚಾರ ಆಗಿರ್ತಾ ಇತ್ತು. ಆದ್ರೆ ಈಗ ನೀವ್ ಅವ್ರನ್ನ ಅವಾಯ್ಡ್ ಮಾಡಿ, ಇಗ್ನೋರ್ ಮಾಡಿ, ಮತ್ತೆ ಹೇಗೆ ನೀವು ಮಾತ್ ಕೊಟ್ಟಿದಿರೋ ಎಲ್ರೂ ಮುಂದೆ, ನೀವು ಯಾವ್ದಾದ್ರೂ ಪ್ರೋಗ್ರಾಮ್ಗಳಿಗೆ ಹೋದಾಗ ಚೆನ್ನಾಗಿ ಯೋಚನೆ ಮಾಡಿ ಬಟ್ಟೆಗಳ್ನ ಹಾಕ್ಕೋಬೇಕಾಗತ್ತೆ. ಹಾಗಂತ ಮಾತ್ ಕೊಟ್ಟಿದ್ದೀರಾ, ಒಳ್ಳೇದದು. ನೀವು ತುಂಬಾ ಟ್ಯಾಲೆಂಟೆಡ್ಡು, ತುಂಬಾ ಒಳ್ಳೆ ಡಾನ್ಸರ್ ಕೂಡ. ಮತ್ತೆ ನೀವು, ನನಗ್ ಚೆನ್ನಾಗ್ ಗೊತ್ತಿದೆ, ಫಿಲಂ ಇಂಡಸ್ಟ್ರಿನಲ್ಲಿ ತುಂಬಾ ಜನ ಸ್ಟ್ರಗಲ್ನ ಮಾಡಿ ತುಂಬಾ ಎತ್ತರಕ್ಕೆ ಬೆಳಿತಾರೆ. ಮತ್ತೆ ನನ್ನ ವಿಶಸ್ ಅದೇ ಆಗಿರತ್ತೆ ನಿಮ್ಗೆ. ಆದ್ರೆ ನೀವ್ ಈಗಾಗ್ಲೇ ಒಂದು ಟೈಪ್ ಕ್ಯಾಸ್ಟ್ ಆಗೋಗಿದ್ದೀರಾ, ಐಟಮ್ ನಂಬರ್, ಐಟಮ್ ಗರ್ಲ್ ಅಂತ. ಇದು ನಿಮ್ಗೊಂದು ಅವಕಾಶ ಅಂತ ಅನ್ಕೊಳ್ಳಿ. ಅದ್ರಿಂದ ನೀವು ಹೊರಗ್ ಬಂದು ಏನಾದ್ರೂ ಮಾಡಿ ತೋರ್ಸಿ. ಹೇಳೋದಕ್ಕೆ ನಂಗೊಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ನನ್ನ ಪ್ರಕಾರ ಇದನ್ನ ನೀವು ಬಿಡಬಾರ್ದು. ಥ್ಯಾಂಕ್ ಯು. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ರಾಖಿ ಸಾವಂತ್ ಅವರಿಗೆ ಸಿಕ್ಕಿರುವಂತಹ ಅವಕಾಶವನ್ನ ಅವರು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಇವರ ಮಾತುಗಳಲ್ಲಿ ಎಷ್ಟು ಸತ್ಯ ಇತ್ತು ಅನ್ನೋದನ್ನ ನೀವು, ಅಂದ್ರೆ ಜನತೆ ತೀರ್ಮಾನ ಮಾಡಬೇಕು. ಈ ಜವಾಬ್ದಾರಿನ ನಿಮ್ಗೆ ಕೊಡ್ತಾ ಇದ್ದೀವಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ, ಮತ್ತೊಂದು ಹೊಸ ಮೊಕದ್ದಮೆಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.